ಇವತ್ತು ಯಾಕೋ ಹುಡುಗರು ಜಾಸ್ತಿ ಇದ್ದಾವೆ. ಪಾರ್ಕಲ್ಲಿ ಸಿಕ್ಕಾಪಟ್ಟೆ ಹುಡುಗರು ಇದ್ದಾವೆ ಇವತ್ತು. ಎಲ್ಲ ಕಡೆ ಹುಡುಗರು ಅವಳೆ. ಬೆಳಗ್ಗೆ ಇವತ್ತು ಬಾಯ್ ಬಡ್ಕೋತಾವೆ ಸುತ್ತಮುತ್ತಲ್ಲ. ಕಟ್ಕೊಳ್ಳೋರು ಬಸ್ ಭಾಳ ಕೊಚ್ಚಿ ಇವಾಗ ಅಲ್ಲಿ ಕುತ್ಕೊಂಡು ಬಿಸಿಲು ಕಾಯ್ತಾ ಕೆಲಸ ಮಾಡ್ತಾಯಿದ್ದೆ. ಸುತ್ತಾ ಇದ್ದೆ ಇಲ್ಲ ಒಂದು ಸವ ಈಗ ಮುಂದೆ ಬಂದು ಕುತ್ಕೊಳ್ಳೋ. ಕರ್ಕೊಳಗೆ ಹೋಗಲಿ ಅಂತ ಕೆಲಸ ಮಾಡೋಕ್ಕೆ ಹೋಗ್ಬಿಡಲ್ಲ. ಬಟ್ಟೆ ಇತ್ತು ಸುಮ್ಮನೆ ಸುಳ್ಳೆ ಬರ್ಕೊಡಿ 20 ರೂಪಾಯಿ ಇಸ್ಕೊಳ್ಳೋಕ್ಕೆ ಇಲ್ಲಿಂದ ಹೋಗ್ಬೇಕು ನಾನು. ಈ ದೇವಸ್ಥಾನದಾಗ ಹೋಗಿ ಬಂದಿರ ಬರ ಇದೆಲ್ಗೂ ಯಾರಿಗೂ ಬಂದಿಲ್ಲ ಗುರು. ಅಲ್ಲ ಬೊಬ್ಬ ಒಯ್ತಾಳಲ್ಲ ಪಿಂಕ್ ಕಲರ್ ಬಟ್ಟೆ, ಅದು ದೇವಸ್ಥಾನದಲ್ಲಿ ಕುಮಾರ ಅವ್ರ ಅತ್ತೆ ಅವಳಲ್ಲಪ್ಪ, ಲಕ್ಷ್ಮೀ ಅವ್ರ ಅತ್ತೆ. ಆ ಮಳ್ಳಿಗೆ ತುಂಬ್ಕೊಂಡು ತಗೊಯ್ತಾ ಇರೋದು. ಇವತ್ತು ಇಲ್ಲಿ ಏನೋ ಪೂಜೆ ನಡೆದೈತೆ. ಎಂಥ ಬಿಟ್ರಿಗೂ ನನ್ನ ಮಕ್ಕಳವ್ರು ಅಂದರೆ ಶಿವ ದೇವಸ್ಥಾನ ಅಲ್ಲ ಐತೆ ಗುರು. ಪೂಜೆ ಮಾಡಿರೋದು ಇಲ್ಲಿರೋ ಬಾಳೆಹಣ್ಣು ಬಿಡಲ್ಲ ಗುರು. ಪಾರ್ಕಲ್ಲಿ ಐತಲ್ಲ, ಉತ್ತದ್ದೇ ಪೂಜೆ ಮಾಡೋರಲ್ಲ ಬಾಳೆಹಣ್ಣು, ಈ ಬಾಳೆಹಣ್ಣು ಬಿಡಲ್ಲ. ಓಯ್ಯೋ ಶಿವ ಇವು ಬಂದಿರೋ ಬರ ಏನು ಒಂದು ಬೇಡ ಗುರು. ಓಯ್ಯೇ ಶಿವ ಏನು ಬಿಟ್ಟಿಲ್ಲ. ಇಲ್ಲಿ ಯಾರು ಪೂಜೆ ಮಾಡೋದ್ರು ಏನು ಬಿಟ್ಟಿಲ್ಲ. ಎಲ್ಲ ಗೋರ್ಕೊಂಡು ತೊಗೊಂಡು ಹೋಗ್ಬಿಟ್ಲತ್ತಾಗ. ಆ ಬಳ್ಳಿ ತುಂಬ್ಕೊಂಡು ತಗೊಂಡು ಹೋಯ್ತಾಯ್ತಲ್ಲ ಅದೆಲ್ಲ ಪೂರ್ತಿ ತುಂಬ್ಕೊಂಡು ತಗೊಂಡು ಹೋಯ್ತಾ ಅವಳತ್ತಾಗ. ತೆಂಗಿನಕಾಯಿ ಒಂದು ಓಲ್ಡ್ ತೆಂಗಿನಕಾಯಿ ಬಿಡಲ್ಲ, ಒಂದು ಓಲ್ಡ್ ತೆಂಗಿನಕಾಯಿ, ಒಂದು ಬಾಳೆಹಣ್ಣು ಬಿಡಲ್ಲ. ಬಟ್ಟೆ ಹಾಕಲಿಲ್ಲ, ಬಾಳೆ ಬಿಟ್ಬಿಟ್ರೆ ರಂಗೋಳಲ್ಲಿ ತೋಳಿಲ್ಲ ಸಿಗ್ತಾ ನೋಡಿ ರದ್ದು ಎತ್ಕೋಗಳು. ಇಲ್ಲ ಛತ್ರಿ ಎತ್ಕೋಗಳು ಬಿಟ್ಟಿಲ್ಲ. ಒಂದೇ ಒಂದು ಬಾಳೆಹಣ್ಣು ಬಿಡಲ್ಲ, ಒಂದು ಬಾಳೆಹಣ್ಣು. ಒಪ್ಪಪ್ಪ ಎಂಥ ಭಯಾನಕ ಬರ ಬಂದೈತೆ ಬಡ್ಡೈತೆ ಹೋಗ್ತಿದ್ರೆ. ಇವ್ರಿಗಿಂತ ಇವ್ರಿಗೆ ಹೋಲಿಸ್ಕೊಂಡ್ರೆ ಹಿಂದೆ ಇದ್ರಲ್ಲ ಕೆಂಪಮ್ಮ ಅವರೇ ಎಷ್ಟೋ ಬೆಟರು, 1000 ಪಾಲು ಬೆಟರು. ಅವರು ಇವಾಗ ನನಗೆ ಬರ್ಗೆಟ್ಟಂಗೆ ಆಡ್ತಿರ್ಲಿಲ್ಲ. ಇವ್ರು ಬರ್ಗೆಟ್ಟವಳು ಇವಳು. ಇವು ಅಲ್ಲಿ ಹೊಗೆ ಹಾಕೋದು ಕುತ್ಕೊಂಡು, ಅದು ಕಾಸು ಕೊಡ್ತಾರೆ ಅಂದ್ಬಿಟ್ಟು ಹೋಗೋ ಬರೋಗೆಲ್ಲ ನಮಸ್ಕಾರ ಹೊಡೆಯೋದು, ದುಡ್ಡು ಕೊಡ್ತಾರಂತೆ ಗೇಟ್ ತೆಗೆದ್ಬಿಟ್ಟು. ಅಯ್ಯೋ ಅಷ್ಟಿಷ್ಟಲ್ಲ. ಇವಾಗ ಬಂದರೆ ಬರೋ ಹತ್ರ ಯಾರಿಗೂ ಇಲ್ಲ. ಒಳ್ಳೆ ಅಸಭ್ಯಗಳು ತಂದಿಟ್ಟ ಮಂಜುನಾಥ್ ಅವ್ರು ಮಾತ್ರ. ಚಳಿ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಇಲ್ಲಿಗೆ ಬರವ ಅಂದ್ಕೊಂಡೆ. ಇಲ್ಲಿ ಯಾವ ಭಕ್ತ ಆದರೆ ಅಲ್ಲೊಬ್ಬರು ಫೀಲ್ಡರ್ಗಳು ಕಾಟ ಆದರೆ ಇಲ್ಲಿ ಭಕ್ತರು ಫೀಲ್ಡರ್ ಕಾಟ. ಗರ್ವ. ಅಲ್ಲಿ ತುಂಬ ಹೋಯ್ತಾ ಅವಳತ್ತಾಗಲ್ಲ. ಏನು ಬರ ಬಂದಾಯ್ತು ದೇವರೇ ಅವಳಿಗೆ. KL09A8775 ಆಟೋ ಒಳಗಡೆಯಿಂದ ಒಬ್ಬ ಹಿಡಿತಾರೆ. ಡೋರ್ ಓಪನ್ ಮಾಡಿಕೊಂಡು. ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಂಡಿರೋದು ರಾಜೇಶ್ವರ ಬಾಲಂಗುಚ್ಚ ಅವನು. ಬಟ್ಟೆ ಜುಪಿಟರ್ ಗಾಡಿ ಶರ್ಟ್ ಆ ಕಡೆ ನಿಂತ್ಕೊಂಡ್ರು. ಏನೋ ಆ್ಯಕ್ಟಿವಿಟಿಗಳು ನಡೀತಾ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವಾಗ ಲೆಟ್ರ್ ಡ್ರಾಫ್ಟ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಡೋರ್ ಓಪನ್ ಮಾಡೋದಲ್ಲ ಅಂತ ಮಿಸ್ ಮಾಡ್ಕೋಬಾರ್ದು, ಅದಕ್ಕೋಸ್ಕರ ಆಗ್ತಾವೆ. ಬ್ರೇಕ್ ಕೊಡೋದಿಲ್ಲ ಅಂದರೆ ಚಕ್ ಅಂತ ಬಿಟ್ಕೊಂಡ್ಬಿಡ್ತಾ ಇದೆ. ಈ ಮೊಟ್ಟೆ ಬಕೆಟ್ ಇಟ್ಕೊಂಡು ಓಡಾಡ್ತಾವನಲ್ಲ, ನೀರು ತೊಗೊಬೋಗ್ಬಿಟ್ಟು ರೋಡ್ಗೆ ಫುಟ್ಪಾತ್ಗೆ ಸೀತಾನೆ. ಅಲ್ಲಿಗೆ ನೀರಾಡಬೇಕು ಆ ಮಟ್ಟಿಗೆ. ಗಾಡಿ ಬರಿಲ್ಲ, ಹೇಗಿಟ್ಕೊಡೋದು ಅದು ಮುಂದ್ಗಡೆ ಲಗೇಜ್ ರಿಪೀಸ್ ಪಟ್ಟಿಗಳು. ರಾಗ್ವೆಲ್ ಹೋಗ್ತಿರೋದು, ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇರೋದು ಅಲ್ಲ. ಸುತ್ತಬಳ್ಳಾಳ ಅಂಗಡಿ ಆಪೋಸಿಟ್ ನಡೆದ ಇನ್ಸಿಡೆಂಟ್ ಇದು. ಅಲ್ಲ ಕೊಡಂಗಿ ಗುಡ್ಡೆದು ಓವರ್ ಬಲ ಬಿಚ್ಚಿ
ಮನೇಲಿ ಕೆಲಸ ಮಾಡೋಣ ಆದರೆ ಬರೋದೇ ಇಲ್ಲ ಕೋಳಿ ಮಕ್ಕಳು ಸುಮ್ಮನೆ ಸಾಯ್ತಾ ಇರ್ತಾರೆ ಗೊತ್ತಲ್ಲ ಒಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇರ್ತಾರಲ್ಲ ಆ ಫುಡ್ ಟೌನ್ ರಾಘವೇಂದ್ರಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಹೋಗ್ತಾವೆ ಹಾಸ್ಪಿಟ್ಲ್ ಮುಂಭಾಗ ಅದೇ ಗಡುವ ಹುಚ್ಚಿ ಹೋಗ್ತಾವೆ ನಾನು ನಿಂತ್ಕೊಂಡು ಟಾಯ್ಲೆಟ್ ಮಾಡ್ತಾರೆ ಹೊಟ್ಟೆ ಬಿಟ್ಕೊಂಡಿರ್ತಾನೆ ಅಂತ ಅಂತೀವಿ ಒಬ್ಬ ಎಲ್ಲಾರು ನಿಂತ್ಕೊಳ್ಳಿ ತುಣೆ ತೋರಿಸ್ಕೊಂಡು ನಿಂತ್ಕೊಳ್ಳೋದು ಒಂದು ಇದು ಅಭ್ಯಾಸ ಇವತ್ತು ಲಯನ್ಸ್ ಕ್ಲಬ್ ಮಹೇಶ್ ಕಟ್ಟಿಂಗ್ ಪರವಾಗಿಲ್ಲ ನಾಟ್ ಬ್ಯಾಡ್ ಸುಮಾರ ಊಟ ಸಿಕ್ತು 2 ರೌಂಡ್ ತಿಂದೆ 3ನೇ ರೌಂಡ್ ಸ್ವಲ್ಪ ಸಿಕ್ತು ಅಷ್ಟೇ ಮಹೇಶ್ ಕಟ್ಟಿಂಗ್ ಇಲ್ಲಿ 3 ವರ್ಷದಿಂದ ಊಟ ತೊಗೊಳ್ತಿದ್ದೀನಿ 3 ವರ್ಷದಲ್ಲಿ ಬೆಸ್ಟ್ ಕುಕ್ ಇವ್ರಿಗೆ ಮಹೇಶ್ ಕಟ್ಟಿಂಗ್ ಇದೆಲ್ಲ ಬೆಸ್ಟ್ ಕುಕ್ ಅದು ಡಿಸ್ಟ್ರಿಬ್ಯೂಷನ್ ಅಷ್ಟು ಕಷ್ಟ ಅಲ್ಲ ಒಂದೊಂದು ಸರಿ ಕೊಡೋಲ್ಲ ಒಂದೊಂದು ಸರಿ ಕೊಡ್ತಾರೆ ಒಂದೊಂದು ಸರಿ ವಿಚಿತ್ರವಾಗಿ ಆಡ್ತಾರೆ ಆದರೆ ಕುಕ್ ಮಾತ್ರ ಯಾವಾಗಲೂ ಸಾಡಿ ಆಗಿರುತ್ತೆ ಚೆನ್ನಾಗಿರುತ್ತೆ ಆದರೆ ಒಂದೊಂದು ಸರಿ ಸಪ್ಪೆ ಇರುತ್ತೆ ಒಂದೊಂದು ಸರಿ ಸಪ್ಪೆ ಅದು ಸರ್ಜಾ ಫ್ಯಾಮಿಲಿಗೋಸ್ಕರ ಸಪ್ಲೈ ಮಾಡೋದು ಅಂದರೆ ಅವರು ಮನಿ ಮ್ಯಾನೇಜ್ಮೆಂಟ್ ಅವ್ರ ಕಡೆಯಿಂದ ಬರ್ತಾಯಿದೆ ಅಂತ ತೋರಿಸೋದಕ್ಕೋಸ್ಕರ ಆ್ಯಟಿಟ್ಯೂಡ್ಗೋಸ್ಕರ ಸಪ್ಲೈ ಮಾಡ್ತಾರೆ ಮತ್ತು ಆ್ಯಟಿಟ್ಯೂಡ್ಗೋಸ್ಕರನೇ ಇದು ಮಾಡೋದು ಕಡಿಮೆ ಕ್ವಾಂಟಿಟಿ ಕೊಡೋದು ಅಳು ಮುಳೆಲ್ಲ ಮಾಡ್ತಾಯಿರ್ತಾರೆ ಈ ಸರಿ ಪರವಾಗಿಲ್ಲ 2 ರೌಂಡ್ ಫುಲ್ ಪ್ಲೇಟ್ ತೊಗೊಂಡೆ ಈಗ 3ನೇ ರೌಂಡ್ಗೆ ಸ್ವಲ್ಪ ಇನ್ನೂ ಹಂಗೆ ಅಳ್ಳಾಡಿಸ್ಕೊಂಡಿತ್ತು ನಾವು ಸರಿಯಾ ಏನು ತಿಂದು ಹೊಟ್ಟೆ ಬೆಳೆಸ್ಕೊಂಡವ್ರ ಕಾಳ ಜಗಳ ಮಾಡ್ಕೊತಿತ್ತು ಅಂದ್ಬಿಟ್ಟು ಅವನು ಜಗಳ ಊಟ ಕೊಡೋಕೆ ಬರ್ತಾರಲ್ಲ ಅವ್ರ ಜೊತೆ ಜಗಳ ಬೀಳ್ತಾರೆ ಯಾಕೆ ಅಂತ ಕೆಡೋದಾಗ ಅದಕ್ಕೆ ಆ ಜಾತ್ರೆಗೆ ಹೊಟ್ಟೆ ಇರೋದು ಅಡುಗೆ ಬಟ್ಟ ಬೇರೆ ಇರಬೇಕು ಅವ್ರು ಆ ಅಡುಗೆ ಕಳಿಸ್ಕೊಂಡವ್ರು ಉದ್ದಾರ ಅದು 2A1682 ಗಾಡಿ ಅದು K02 A1682 ಪ್ರಕಾಶದೊಳಕ್ಕೆ ಅದು ಹೋಗ್ತಾ ಇದೆ ಆ ಕಡೆ ಬರ್ತಾ ಇದೆ ತಿರುಗಾ ಮುಚ್ಕೊಂಡು ಲೆಫ್ಟಲ್ಲಿ ಹೋಗ್ಬೇಕು ರೈಟಿಗೆ ಬಂದು ಅಲ್ಲಿ ಪಾರ್ಕ್ ಮಾಡೋದು ಲೆಫ್ಟಲ್ಲಿ ಮುಂದೆ ಅಲ್ಲಿ ಮಾಡೋದು ಹೋಗ್ತಾ ಇದ್ರೆ ಅಪ್ಪ ಸೀದಾ ಬಂದು ಪಾರ್ಕ್ ಮಾಡೋದು ಬೇರೆ ಕೊಡಿಲ್ಲ ಅಂದರೆ ಗುದಿತಾ ಇರೋದು ಸೀದಾ ಆ ವಿಷಯಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಾಗ ಹುಡುಗಿ ನೋಡ್ಬೇಕಪ್ಪ 40 ವರ್ಷ ಆಯ್ತಾಯ್ತು ಇದು ಮಾಡೋಕ್ಕೆ ಲೆಫ್ಟ್ ಇದರಲ್ಲಿ ಸೊ ಎಲ್ಲದು ಅದೇ ಬೇಕು ಸೀರೆ ಗುದಿತಾ ಇರೋದು ತಗೊಂಡೋಗಿ ದೈಡ್ ಅಂತ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅಂತ ವಿಷಯಸ್ ಎಲ್ಲ ಕವರ್ ಮಾಡಬೇಕು ಆಗಲೇ ಚೆಂದ ಅವ್ರು ಎಷ್ಟು ಚೆಂದ ಬರ್ತಾರೆ ನನ್ನ ಪಡೋದು ಹೋಗ್ತಾ ಇರ್ತೀರಿ ಅವ್ರ ಪಡೋದು ಬರ್ತಾ ಇರ್ತಾರೆ ಸೀದಾ ಯಾರು ಕಣ್ಣು ಕಾಣಲ್ವ ಅವ್ರಿಗೆ ಅಪ್ಪ ಏನೋ ವಿಷಯಸ್ ಎಲ್ಲ ನಿಜವಾಗ ಅದೆಲ್ಲ ಕವರ್ ಆಗಿಬಿಟ್ರೆ ಕ್ಯಾಮ್ರಾದಲ್ಲಿ ನೀವೆಲ್ಲ ಬಲ್ಲ ಇದೇ ನಿಮಗೆ ನೋಡಿಯುತ್ತಾ ಅಂತ ಅನಿಸ್ಬಿಡ್ತದೆ ಸೊ ಬರ್ತಾ ಇರ್ತಾರೆ ಸೀದಾ ಅವ್ರ ಪಾಡ್ಗೆ ಅವರು ಎರಡೂವರೆ ಅಕ್ಷಯ ಪಾತ್ರೆ ಹತ್ರ ಊಟ ಇಲ್ಲ 2:30 ಸುಮ್ಮನೆ ವೇಸ್ಟು ಕ್ರಿಸ್ಮಸ್ ಆದರೆ ಊಟ ಸಿಗ್ಬೇಕು ಚೆನ್ನಾಗಿಲ್ಲ ಆದರೂ ಅದೇನೋ ಗೊತ್ತಿಲ್ಲ ಮನೆ ಬಿಟ್ಟು ಬಂದಮೇಲೆ ಕ್ರಿಸ್ಮಸ್ ದಿವಸ ಒಂದೇ ಸಣ್ಣ ಕೇಕು ಒಂದೇ ಒಂದು ಚಾಕ್ಲೇಟ್ ಕೂಡ ಸಿಕ್ಕಿಲ್ಲ ಅದೃಷ್ಟ ಅದು ಅದ್ಭುತದ ಅದೃಷ್ಟ ಆಳು ಮಾತಾಡ್ತಿದ್ದಂಗೆ ಬಂತು ಕಾರು ಬಾಲಗೋಚಿ ಇವಂದು ಮಂಜುನಾಥ್ ಬಾಲಗೋಚಿ ಅದು JC 8885 ಲಕ್ಷ್ಮಿ ಅಂತ ಅದು ಲಕ್ಷ್ಮಿ ಏನಕ್ಕೆ ಗೊತ್ತಾ ಗಾಡಿ ತೋರಿಸಿದ್ದು ಅಲ್ಲಿ ಪ್ರೀವಿಯಸ್ ಶಾಟ್ ಇದೆ ಶ್ರೀಧಬಳ್ಳಾಳ ಅಂಗಡಿ ಮುಂದೆಗಡೆ ಜನ ಪಾಸ್ ಆಯ್ತಾರೆ ಒಂದಷ್ಟು ಒಂದು ಹುಡುಗ ಕುಮದಳ ಬಾಲಂಗೋಚಿ ಅವನು ಮತ್ತು ಷಣ್ಮುಗಂ ಕುಮದಳ ಬಾಲಂಗೋಚಿ ಮತ್ತು
ಲಕ್ಷ್ಮಮ್ಮನ ಬಾಲಂಗೋಚಿ. ಆ್ಯಕ್ಚುಲಿ ನಾನು ಯಾಕೆ ಹೋದ್ರು ಅಂತ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಗಲಿಲ್ಲ. ಈಗ ಗಾಡಿ ರಿವರ್ಸ್ ತೆಗೆದ್ರೆ ಅವ್ನು ಗಾಡಿ ನಂಬರ್ ಇಡೋದಲ್ಲ, ಅವ್ನು ಗಾಡಿ ರಿವರ್ಸ್ ಪಾರ್ಕಿಂಗಿಂದ ಗಾಡಿ ರಿವರ್ಸ್ ತೆಗೆದಿದ್ದು ಇದಕ್ಕೆ ಎಷ್ಟು ಪಡೆಗೆ ತೆಗೆದು ಅಂದರೆ ಆಕ್ಸಿಡೆಂಟ್ ಆಗಬೇಕು ನನಗೆ ಆ ಥರ. ಅಂದರೆ ನನ್ನ ಪಡೆಗೆ ಹೋಗ್ತಾ ಇದ್ದೀನಿ, ಅವ್ನ ಪಡೆಗೆ ತೆಗಿತಾ ಇದ್ದಾನೆ. ನಾನು ಸ್ವಲ್ಪ ಸಡನ್ನಾಗಿ ಬೇಗ ಪೆಟ್ಲ್ ಮಾಡಿ ಮುಂದಕ್ಕೆ ಹೋಗಲಿಲ್ಲ ಅಂದರೆ ಗುದ್ದಿತನ ಇದೆ ಆ ಥರ. ಸೊ ಆ ಥರ ಇಲ್ಲಿಗೆ ಬರ್ತೀವಿ, ರಿವರ್ಸ್ ಬರ್ತೀವಿ ಅಂತ. ಆ್ಯಕ್ಚುಲಿ ಇವಾಗ ಪ್ರಕಾಶ್ ಹತ್ರ ದುಡ್ಡು ಇಸ್ಕೊಬಂದು ₹50, ಅದಕ್ಕೆ ಲಕ್ಷ್ಮಮ್ಮನ ಕಡೆಯಿಂದ ಕೊಟ್ಟಿರೋದು. ನಾವೆಲ್ಲ ಹಿಂದಿಗೆ ಬರ್ತೀವಿ, ಯೂರಿನ್ ಮತ್ತು ಟೀಮ್ ಅಪ್ ಆಗ್ತೀವಿ ಎಲ್ಲ. ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡು ಹೇಳೋಣ ಅಂದ್ಕೊಂಡಿದ್ದಾರೆ ಅವರು. ಅದಕ್ಕೆ ಅಡ್ವರ್ಟೈಸ್ ಮಾಡ್ತಿರೋದು ಅಷ್ಟು. A4917 ಗಾಡಿ ಪಾರ್ಕಿಂಗ್ ಮಾಡೋ ನೆಪದಲ್ಲಿ ತೊಗೊಬಂದಿದ್ದು. ಕುಬೇರ ಕದ್ದಲ ಬಾಲಗುಚ್ಚಿ. ಇವ್ದಿದ್ದ ಯಾವ RTO ಆಫೀಸವ್ರು ರೆಡಿ ಕೊಡ್ತಾರೋ ನೋಡಿ ಗೊತ್ತಿಲ್ಲ ಅವರು. ಅದು ಹೆಂಗೆ ಇವ್ರುಗಳಿಗೆಲ್ಲ ನಂಬರ್ ಪ್ಲೇಟಿಂದ ಗಾಡಿ ಓಡಿಸೋಕ್ಕೆ ಅನುಮತಿ ಕೊಟ್ಟರು. ಆ ರಾಜಕಾರಣಿ ಮತ್ತು ಪೊಲಿಟಿಷಿಯನ್ನು ಅಥವಾ ಅಡ್ಮಿಟ್ ಡಿಪಾರ್ಟ್ಮೆಂಟಿಗೆ ಸೇರಿದ ಅದ್ಯಾರು ಗೌರ್ಮೆಂಟ್ ಆಫೀಷಿಯಲ್ಸು ಹುಡುಕ ಬಂದು ಕೊಟ್ರಪ್ಪ. ಮುಖ ಏನಾದರೂ ಕವರ್ ಆಗಿಲ್ಲ ಹಂಗೆ. ಇಲ್ಲ ಅದೇ ರಿಸೈನ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕು. ಸುಮ್ಮನೆ ಎಂತೆಂಥ ಹಶಾಮತ್ ಕೆಲಸಗಳೆಲ್ಲ ಮಾಡ್ತಾರೆ ಇವ್ರಿಗೆಲ್ಲ ಅಧಿಕಾರದಾಗ ಇಟ್ಕೊಂಡು. ಜಗಳ ಮಾಡ್ತಾ ಇದ್ದು ನೋಡಿದವರು ಮಾಡೋದು. ಬಹುಶಃ ಆಟೋ ಕ್ರಿಯೇಟ್ ಮಾಡ್ತಾ ಇರೋದಲ್ಲ ಒಬ್ಬ ಯೂಟರ್ದಾಗ ಕೊಡೋದು ಅಲ್ಲಿ ಹಿಂದ್ಗಡೆ ಆಟೋ. ಇನ್ನು ರಾಂಗ್ ವೇನಲ್ಲೇ ಹೋಗ್ತಾ ಇದ್ದದ್ದು. ಆ್ಯಕ್ಚುಲಿ ಕಾಣುತ್ತೆ ಗಾಡಿ ನಂಬರ್ ಕಾಣಲ್ಲ, ಗಾಡಿ ಕಾಣುತ್ತೆ. ನನ್ನ ಕಣ್ಣು ಕಾಣುತ್ತೆ, ಕ್ಯಾಮ್ರಾದಲ್ಲಿ ಫೋಕಸ್ ಆಗುತ್ತೆ, ಏನೋ ಗೊತ್ತಿಲ್ಲ. ಯೂಟರ್ದಾಗ ಕೊಡೋದ ಇವುದು ಏನೋ ಕಿರಿಕ್ ಮಾಡ್ತಾ ಇದ್ದು. ಅದು ಬಹುಶಃ ಏನೋ ಗೊತ್ತಿಲ್ಲ, ಅಲ್ಲೆಲ್ಲ ಕೆರೆ ಹಾಸ್ಪಿಟ್ಲ್ ಹತ್ರ ಅಥವಾ ಚಿತ್ತಬಳ್ಳಾಳಿ ಅಂಗಡಿ ಮುಂದೆ ಏನೋ ಕಿರಿಕ್ ಆಗುತ್ತೆ ವಾಪಸ್ ಬಂದರೆ ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದಿರ್ಬೋದು. ಅದೇನಾದರೂ ಹಾಳು ಬಿದ್ದೋಗಿ. ಹೆಲ್ಮೆಟ್ ಹೇಮಂತು ದುರ್ಗಾಪರಮೇಶ್ವರಿ ದೇವಸ್ಥಾನ ಕಾರ್ನರು. ನಂಬರ್ ಪ್ಲೇಟ್ ಇಲ್ದಿರೋ ಕಾರು, ಸಾರಿ ವ್ಯಾನ್ ಅಥವಾ ಟ್ರಕ್ ಏನಿದೆ ಇದೆ ನೋಡಿ. ಲಿಖಿತ್ ಕಾರದು ಲಿಖಿತ್. ಕುಬುದಳ ಕಂದನ ಮೊದಲನೇ ಹೆಸರದು ಲಿಖಿತ್ ಗೌಡ. ಕನ್ನಡ ಬಾಲಂಗೋಚಿ. ಮಾರ್ಕೆಟ್ ಹರೀಶ್ ಕುಮಾರ್ ಕುಬುದಳ ಗಡ್ಡ. ಅಲ್ಲಿ ಗುಜರಾದ ಯಾರದ ಶೂಸ್ಗಳನ್ನೆಲ್ಲ ಹರಿದಾಕಿದ್ದು ಯಾಕೆ ಅಂತ. ನಾನು ಫಸ್ಟ್ ಶೂಸ್ ಹರಿದಾಕಿದ್ದು ಸೆಪ್ಟೆಂಬರ್ 2022 ಪುರ್ಸಾಬಿಯವ್ರ ಮನೆಯಲ್ಲಿದ್ದೆಲ್ಲ ಅರೌಂಡ್ ಪುರ್ಸಾಬಿ ಅಂತ ವೀಡಿಯೋಸ್ ಅಪ್ಲೋಡ್ ಮಾಡಿದ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ. ಸೊ ಅವಾಗಲೇ ನಾನು ಶೂಸ್ ಕಟ್ ಮಾಡಿರೋದು. ಹೋಗಿ ನೋಡಪ್ಪ 8965 ದಾರಿಗೆ ತೋರಿಸ್ಬೇಕು ನಾನು. 53 MM 4800 ಸುರೇಶ. ಎಲ್ಲ ಸುರೇಶ್ ಅಂತ. ತಮಿಳ್ನಾಡು 60 AR 6050. ಅದು ಏನಾದರೂ ನಜ್ಜಿ ಕೂಡ ಊಟ ಮಾಡ್ತೀನಿ ಇದ್ಮೇಲೆ ನಾನಲ್ಲ ಅದಕ್ಕೆ ಸುರೇಶ್ ಆಳಂಗಳು ಅಂತ ಆಟಿಟ್ಯೂಡ್ ಮಾಡ್ತೀನಿ. B6275 K09 B6275 ಗಾಡಿ ವೆಹಿಕಲ್ ಹೋಗ್ತಿದ್ದಲ್ಲ ಎದುರುಗಡೆ ಎಲ್ಲ ಮಾಯ ಆಗೋಯ್ತದೆ. ಸರ್ವಿಸ್ ಬರ್ತದೆ. A4996 ಆ್ಯಕ್ಚುಲಿ ಕ್ಯಾಮ್ರಾ ಮೇಲೆ ಸಿಕ್ಕಾಪಟ್ಟೆ ಕೊಳೆ ಇದೆ. ಅಲ್ಲಿ ಎಷ್ಟು ಕಾಣ್ತಾ ಇದೆ, ಏನು ಕಾಣ್ತಾ ಇದೆ ಗೊತ್ತಾಗುತ್ತೆ.
ಎಲ್ಲಿ ಹೋಗಿ ಇವ್ರಿಗೆ ಮೇಲ್ಕೊಂಡು ವಿಡಿಯೋ ಮಾಡ್ತಾರೆ 4533 4451 4451 HT6588 ಆ್ಯಕ್ಚುಲಿ ಗಾಡಿ ಕವರ್ ಮಾಡಬೇಕಿತ್ತು 5 ನಿಮಿಷ ಆಗೋಯ್ತು ಅನ್ನೋ ಕಾರಣಕ್ಕೆ ವೀಡಿಯೋ ಕಟ್ ಆಗಿರುತ್ತೆ ಅದು ಆ್ಯಟಿಟ್ಯೂಡ್ ಇರುತ್ತೆ 17ES142 ಮುಂದೆ ಆ್ಯಟಿಟ್ಯೂಡ್ ಇದೆ ಹಿಂದೆ ಆ್ಯಟಿಟ್ಯೂಡ್ ಇಲ್ಲ 17ES142 ಆ್ಯಟಿಟ್ಯೂಡ್ 20 AB 4138 ಗಾಡಿ ಅದು ಆಟೋ ಆಲ್ಮೋಸ್ಟ್ ಹೊಡ್ಕೊಡೋದ ಆಲ್ಮೋಸ್ಟ್ JB 8659 ಗಾಡಿ ಅದು KA09 JB 8659 ಗಾಡಿ ಇಲ್ಲಿ ಇಟ್ಕೊಂಡಿದ್ದು ಇದೇ ಸ್ಪಾಟಾಗಿತ್ತು ರಾಜೇಶ್ವರ ಬಾಲಾಗೋಚು JY210 ಅದು ಅಷ್ಟೇ JB JY ಇದು ಗಾಡಿ ಮುಖಾಬರ ಮಾಸ್ ಅವರ ಪೊಲೀಸರು ಫೀಲ್ಡಿಂಗ್ ಅದು ಅವ್ರಿಗೆ ಬ್ಯಾಕಪ್ ಫೀಲ್ಡಿಂಗ್ ಅದು ಆ್ಯಕ್ಚುಲಿ ಅವ್ರು ಮಾಡಿದ್ದೇನೆ ಅಂದರೆ ಆ ರೋಡಲ್ಲಿ ನಿಂತ್ಕೊಂಡು ಮುಂದಕ್ಕೂ ಹೋಗ್ತಿಲ್ಲ ಹಿಂದಕ್ಕೂ ಬರ್ತಾಯಿಲ್ಲ ಸುಮ್ಮನೆ ನಿಂತ್ಕೊಂಡು ನಾನು ಬರೋದನ್ನೇ ಕಾಯ್ತಾ ಇದ್ದಾರೆ ಸುಮ್ಮನೆ ಯಾರು ಟಚ್ ಮಾಡಬೇಕು ಹೊರಗೂ ಮುಂದಕ್ಕೆ ಹೋಗ್ಬೇಕಂದ್ರೆ ಗಾಡಿ ಕಡೆದು ಗಾಡಿ ಮುಂದಕ್ಕೆ ಪಾಸ್ ಆಗಬೇಕಂದ್ರೆ ಒಂದು ಸ್ವಲ್ಪ ಹಿಂದಕ್ಕೆ ಬಂದ್ಬಿಟ್ಟು ಮುಂದಕ್ಕೆ ಹೋಗ್ತಾಳೆ ಅದೇ 4 ವೀಲರ್ಗಳು ಬ್ರೇಕಿಂದ ಕಾಲು ಎತ್ತಿದ ತಕ್ಷಣ ಸ್ವಲ್ಪ ಹಿಂದಕ್ಕೆ ಮೂವ್ ಆಗ್ತಾವಲ್ಲ ಆ ಥರ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಹೋಗ್ತಾಳೆ ಅದೇ ದೊಡ್ಡ ಬಾಲ್ಗಳು ಹೆವಿ ಲೋಡರ್ಗೆ ವೆಹಿಕಲ್ಗಳು ಹಿಂದೆ ಬಂದು ಮುಂದಕ್ಕೆ ಹೋಯ್ತವಲ್ಲ ಹಿಂದಿಗೆ ಬಂದು ಮುಂದಕ್ಕೆ ಹೋಯ್ತಾಳೆ ಬಗ್ಗೆ ಮಗ ಕಾಲು ಟಚ್ ಮಾಡೋಕ್ಕೆ ಬರೀ ಇಂಥ ಆಟಗಳು ಆಡೋದು ಅವ್ರಿಗೆ ಯಾರಾದ್ರು ಕಿರಿಕ್ ಮಾಡ್ಬೋದು ಯಾವುದು ಬ್ಯಾಗಲ್ಲಿ ಫೈಲಲ್ಲಿ ತೆಗೆಸೋ ಇದು ಇರಾದೆ ಇರಾದೆ ಪದೇ ಕರೆಕ್ಟಾಗಿ ಸರಿಯಾಗಿ ಗೊತ್ತಿಲ್ಲ ಹುಡುಕ್ತೀನಿ ಅಲ್ಲಿ ನಿಂತ್ಕೊಳ್ಳೋದಪ್ಪ ಇದ್ರು ಆಗಿರ್ಬೋದು ಜಲ್ದಿ ಇತ್ತೀಚೆಗೆ ಹೋಗಿ ನೋಡ್ಬೋದು ಕಿಶೋರ್ ಅವರು ವೆಟ್ ಕಿಶೋರ್ ಅವರು ಆರ್ಡಿನರಿ ಕಿಶೋರ್ ಅಲ್ಲ ಇವರು ಅದೇ ಹೆವಿ ಮುಗ್ದಾಯ LE5769 KA05 ಬ್ಯಾಂಗ್ಳೂರಲ್ಲಿ ಯಾವ ಬೆಳಿಗ್ಗೆ ಸುಮಾರು ಒಂದು ಕಡಿಮೆ ಅಂದರೂ 3 ಸರಿ ಮೇಲೆ ಸಿಕ್ಕಿರ್ತಾನಪ್ಪ ಕಡಿಮೆ ಅಂದರೆ 3 ಸರಿ ನಾಯಿ ಕೊಡೋದು ಅಲ್ಲೆಲ್ಲ ಮುಂದೆ ಸಿಗಾಕೊಂಡು ಸಾಯ್ತಾರೆ ಒಂದೇ ಸಮಯ ಓಡಾಡುವಾಗೆಲ್ಲ ನೋಡ್ತಾನೆ ಇದ್ದೀನಿ ನಾನು ಎಂಥದ್ರೂ ನೋಡ್ತಾ ಇದ್ದೀನಿ ಒಂದೇ ಸಲ ಹೌದಾ ಆ್ಯಕ್ಚುಲಿ ಸೌಂಡ್ ಮಧ್ಯೆ ನಾವು ಹೋಗಿದ್ದು ಹೌದಾ ವಿಷಲ್ ಕವರ್ ಆಗಿರುತ್ತೆ ಅಂತ ಅದು ಆ್ಯಕ್ಚುಲಿ ಏನಕ್ಕೆ ಅದು ನಡೀತಾ ಇರೋದು ಅಂದರೆ ಮುಂದೆ ಮತ್ತು ಮುಂಚೆ ಟೈಟಲ್ಸ್ ಈಗ ಹೋಗಿ ಮೈಸೂರು ಪೇಟೆ ಟೀ ಕುಡ್ಕೊಂಬಂದೆ ಅದಕ್ಕೆ ಮುಂದೆ ಟೈಟಲ್ಸ್ ಮುಂದೆನೇ ಹೆಂಗೆಲ್ಲ ಮಾಡ್ತೀವಿ ಅಂತ ಆ್ಯಕ್ಚುಲಿ ಬಂದಿದ್ದು ಜೊತೆಗೆ ಮಲ್ಬಾರ್ ಊಟ ಇಸ್ಕೊಳಕ್ಕೆ ಹೋಗಿಲ್ಲ ಅಂದರೆ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದೇನಪ್ಪ ಅಂದರೆ ಒಂದು ರೆಕಾರ್ಡ್ ಆಯಿತು ಚೆಕ್ ಮಾಡಿದ್ದೆ ಆಗ್ತಾ ಇದೆ ನನ್ನ ಪ್ಲ್ಯಾನ್ ಇದ್ದಿದ್ದೇನೆಂದರೆ ಜೇಬಲ್ಲಿ 30 ರೂಪಾಯಿ ಕರೆಕ್ಟ್ ಆಯಿತು 10 ರೂಪಾಯಿ ಟಿಕೆಟ್ 20 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಮಲ್ಬಾರಿ ಊಟ ಇಸ್ಕೊಂಡು ತಿನ್ಕೊಂಡು ಈಗ ಮುಚ್ಕೊಂಡು ಹೋಗಿ ಮರಿಕೊಳ್ಳೋದು ಅಂತ ಅಲ್ಲೂ ಹೇಳ್ತಾ ಇದ್ದರು ಆ್ಯಂಬುಲೆನ್ಸ್ ಇದೆ ಅದಕ್ಕೆ ಸೌಂಡ್ ಯಾಕೆ ಮಾಡಿದ್ರೆ ಅದೇ ಗೊತ್ತಾಯ್ತು ಒಂದು ಆ್ಯಂಬುಲೆನ್ಸ್ A64644 A513
JG9909 ಫೋನ್ ಆ್ಯಕ್ಟಿವ್ ಆಗಿದೆ. ತೊಗೊಂಡು ಹೋಗೋದು ಹೊರ್ಕೊಂಡು ಹೋಗೋದು. ಪಿಂಪಾಂಡ್ ಓಡೋದು ಹೋಗುವಾಗ ಎಲ್ಲ ಅಷ್ಟೇ ಸಂದೆ ಬರಲ್ಲ. ಇದ್ರಲ್ಲಿ ಓಡುವಾಗ ಕೈಯಲ್ಲಿ ಹಿಡಿದ್ರೆ ಬಾರ್ಸ್ ಕೂಡ ಹಿಡಿದು ಪಟ್ಟಿ ಹೋದ್ರಿಗೆ ಅನಿಸ್ತದೆ. ಎದುರುಗೊಟ್ಟು ಆಟ ಆಡ್ತಾನೆ. ಮಾತಾಡೋದು ಈ ಥರ ಒಳ್ಳೆಯವ್ರಿಗೆ ಅಪ್ಪ ಹೆವಿ ಡೆಜೆಕ್ಟ್ ಗುರುಗಳು ಯಾವ ರೇಂಜ್ ಬಿಟ್ಟಿದ್ದಕ್ಕೆ ಅಂದರೆ ಟೀಚರ್ಸ್ಗೆ ಟಕ್ಕರ್ ಕೊಡೋದು ತಾಕತ್ತಿತ್ತು ಅವ್ರಿಗೆ. ಬೋರ್ಡ್ ಮೇಲೆ ಯಾವ ರೇಂಜ್ ಹ್ಯಾಂಡ್ ರೈಟಿಂಗ್ ಬರೀತಾ ಇದ್ಲು ಅಂದರೆ ಎಷ್ಟೊಂದು ಜನ ಟೀಚರ್ಸ್ಗಳು ಎಷ್ಟೋ ಜನ ಟೀಚರ್ಸ್ಗಿಂತ ಅದ್ಭುತವಾಗಿ ಹ್ಯಾಂಡ್ ರೈಟಿಂಗ್ ಬರೀತಾ ಇದ್ದರು. ಬರೀ ಇಂಗ್ಲೀಷ್ ಒಂದು ಕನ್ನಡ ಒಂದು ಅಂತಲ್ಲ, 3 ಲ್ಯಾಂಗ್ವೇಜ್, ಕನ್ನಡ ಇಂಗ್ಲೀಷ್ ಹಿಂದಿ. ಎಷ್ಟು ಸಕ್ಕತ್ತಾಗಿ ಬರೀತಾ ಇದ್ದ ಹ್ಯಾಂಡ್ ರೈಟಿಂಗ್ ಅಂದರೆ ರ್ಯಾಂಕ್ ಹೋಲ್ಡ್ರು. ನಂಬರ್ 1 ಅವಳದೇ ಆವಾಗಲೂ ಸ್ಕೋರು. ಹೆವಿ ಇಂಟೆಲಿಜೆಂಟ್ ಅವಳು, ಹೆವಿ ಇಂಟೆಲಿಜೆಂಟ್. ಆಮೇಲೆ ಅವಳಿಗೆ ಅಂಡೆ ಅಂತ ಅಡ್ರೆಸ್ ಇಟ್ಬಿಟ್ಟಿದ್ದಾರೆ ಅದು. ಆದರೆ ಅವಳಿಗೆ ಅಂಡೆ ಸಿಟಿ ಇರೋದು ಅಡ್ರೆಸ್ ಇರೋದು ಅವಳಿಗೆ ಗೊತ್ತಿತ್ತು. ಅಂದರೂ ಅವಳೇನು ಮಾತಾಡ್ತಿರ್ತಿರ್ಲಿಲ್ಲ. ಯಾರು ಅವಳಿಗೆ ಅಂಡೆ ಅಂತ ಕರೀತಿರಲಿಲ್ಲ, ಒಬ್ಬನೇ ಕರಿತಾ ಇದ್ದಿದ್ದು. ಆದರೆ ಗೊತ್ತಿದ್ದು ಸುಮಾರು ಜನ ಗೊತ್ತಿತ್ತು. ಗರ್ಲ್ಸ್ಗಳಿದ್ರು ಅದಷ್ಟರ ಎಸ್ಗಿಂದ ಶುರುವಾಗೋರಿದ್ರು. ಅದಷ್ಟರ ಶೈಲಾ ಸಂಗೀತ, ಆಮೇಲೆ ಸೀಬಾ ಸಿಂಧು ಅಂದ್ಕೊಂಡು ಎಸ್ಸಿಂದಲೇ ಎಷ್ಟೋ ಜನ ಹುಡುಗಿದ್ರು, ಎಷ್ಟೋ ಜನ ಹುಡುಗರು. ಅವ್ರಿಗೆಲ್ಲರೂ ಸುಮಾರು ಜನ ಗೊತ್ತಿತ್ತು. ಉತ್ಸಾಹ ಏನೋ ಮಾತಾಡ್ತಿರಲ್ಲ. ಈ ವಿಷಯ ಹೇಳಿದ್ದೆ ಏನೋ ಗೊತ್ತಿಲ್ಲ ಒಂದ್ಸರಿ ವಿಡಿಯೋದಲ್ಲಿ. ಅವ್ರದ್ದು ಅವಾಗ ಎಷ್ಟು ಆಗಿದ್ದಿಲ್ಲ ಅಂದರೆ ಒಂದ್ಸರಿ ಒಂದು ಬೆಂಚ್ ಕ್ಲಾಸ್ ಎಕ್ಸಿಲಾಗಿ ನಿಂತಿದ್ರು. ಹೆಡ್ ಮಾಸ್ಟರ್ ಬಂದ್ಬಿಟ್ಟು ಅವ್ರು ಬೈಯೋದಿಲ್ಲ ಆ್ಯಕ್ಚುಲಿ. ಭಾರಿ ಡಬ್ಬರೇ ಇಲ್ಲ. ಎಷ್ಟು ವೆಹಿಕಲ್ಗಳು ಈ ರಾಂಗ್ ವೇನಲ್ಲಿ ಬಂದು 1, 2, 3, 4, 5 ಇಲ್ಲ, ಇವು ಒಂದೇ ಫ್ರೇಮಲ್ಲಿ 5 ಜನ ಕಾಣ್ತಾ ಇರೋದು. ಒಂದೇ ಸುಮಾರು ಜನ ಹೋದ್ರು. ಆ್ಯಕ್ಚುಲಿ ಏನಾಯಿತು ಅದು ಅಂದರೆ ಗಾಳಿ ಗಲಾಟೆ ಮಾಡ್ತಿದ್ರು. ಹೆಡ್ ಮಾಸ್ಟರ್ ಬಂದ್ಬಿಟ್ಟು ಬೈದರು. ಅವರು ಆ್ಯಕ್ಚುಲಿ ಜೋರಾಗಿ ಬೈಯೋದಿಲ್ಲ, ಹೊಡೆಯೋದಿಲ್ಲ, ಅವಮಾನ ಆಗಬೇಕು ಆ ರೀತಿ ಬೈತಾರೆ ಅವರು ಅಷ್ಟೇ. ಅದು ನಮಗೆ ನಗು ಬರ್ಬೇಕು ನಮ್ಗೆ ಆ ಥರ ಕಾಮಿಡಿ ಮಾಡೋದ. ಹೆಂಗೆ ಬೈತಾರೆ ಈ ಲಾಸ್ಟ್ ಬೆಂಚ್ ಏನ್ರಪ್ಪ ಏನು ಗಲಾಟೆ ಮಾಡ್ತಿರ್ತೀರ ನೀವು, ಏನು ಅನ್ನಂಗಿಲ್ಲ ಮಾಡೋಂಗಿಲ್ಲ. ಬುದ್ಕ ಸ್ಕೂಲ್ ಮುಗಿಸ್ಕೊಂಡು ಬಾ ನೀನು ಕಾಮಿಡಿ ಸಿಗೋ ಮಾಡ್ತೀನಿ ಅಂದರೆ ನಾನು ಏನು ಮಾಡಲಿ, ಒಬ್ಬನೇ ವಯಸ್ಸಾಗೈತೆ ನನಗೆ ಹೆಂಗೆ ಅಂತ ಮಾತಾಡ್ತಾಯಿದ್ರು ಅವರು. ಬೈಯೋದು ಬೈಸ್ಕೊಟ್ರು ನಗ್ಬೇಕು ನಾವು, ಆ ಥರ ಬೈತಾಯಿದ್ರು ಅವರು. ಸೊ ಅವ್ರು ಬಂದು ಏನು ಇಷ್ಟು ದೊಡ್ಡವರಾಗಿದ್ದಾರೆ ನೀವು ಹಂಗೆ ಗಲಾಟೆ ಮಾಡ್ತಾಯಿದ್ರಲ್ಲ ಅಂದ್ಬಿಟ್ಟು ಬೈದ್ಬಿಟ್ಟವ್ರು. ಯಾಕೆ ನೇಮ್ ಬರೆಯೋಕ್ಕೆ ಕೇಳಿದ್ರು ಅವಾಗ ಯಾರೋ. ಅವ್ರು ಹೇಳಿದ್ರು ಬೇರೆ ಟೀಚರ್ ಬಂದು ಹೇಳಿದ್ರು ಗೊತ್ತಿಲ್ಲ. ಯಾರೋ ಒಬ್ಬರು ಬಂದು ಬೈದು ಎದ್ವತ್ತಂದು ಬೈದ್ಬಿಟ್ಟು ನೇಮ್ ಬರೀರಪ್ಪ, ಫ್ರೆಂಡ್ಸ್ ಚಾರ್ಟ್ ಬಂದಿದ್ದಾರೆ, ಒಂದು ಚೂರಾದರೂ ನಿಮ್ಗೆ ಮನ ಬರೆಯೋದಿಲ್ಲ, ಚಿಕ್ಕ ಮಕ್ಕಳ ಥರ ನೇಮ್ ಬರೆಯೋಕ್ಕೆ ಹೋಗ್ಬೋದು, ಲೀಡರ್ ಮೆನ್ಷನ್ ಮಾಡಬೇಕು ಯಾಕಂಡು ಬೈಕೊಂಡು ಅವ್ರಿಗೆ ಹೊಸಗೆ ನೇಮ್ ಬರೆಯಮ್ಮ ಅಂತ ಹೋಗೋದು. ಅವ್ರಿಗೆ ಹೊಸ ನೇಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಲು. ನಾನು ನನ್ನ ಪಕ್ಕ ಮಧು ಅಂತ ಇದ್ದೊಬ್ಬ, ನಾವಿಬ್ಬರು ಮಧು ನಾನು ಮಾತಾಡಿಸ್ಬಿಟ್ಟ. ಮೆತ್ತ ಮಾತಾಡ್ತಾ ಇದ್ದ, ನಾನು ಮಾತಾಡ್ಬಿಟ್ಟ. ಹೆವಿ ನಾನು ಮಾತಾಡ್ತಿದ್ದೆ, ಸ್ಕೂಲ್ ಡೇಸ್ ಸಿಕ್ಕಾಪಟ್ಟೆ ಮಾತಾಡ್ತಿದ್ದೆ, ಅದಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ನಾನು. ಸೊ ಮಾತಾಡ್ಬಿಟ್ಟೆ ನಾನು. ಅವಳ ಹೆಸರು ಕೂಡ ಬರೆದ್ಬಿಟ್ಲು. ಆಮೇಲೆ ಟೀಚರ್ ಬಂದು ಸ್ವಲ್ಪ ಹೊತ್ತು ಆದಮೇಲೆ, ಯಾರೋ ಲೇಡಿ ಟೀಚರ್ ಬಹುಶಃ ಅದು. ಅವಾಗ ಬಂದ್ಬಿಟ್ಟು ಯಾರೋ ಏನರಪ್ಪ ನಿಮಗೇನು ಒಂಚೂರು ನಾಚಿಕೆ ಆಗಲ್ವ, ಟೀಚರ್ ಇಟ್ಕೊಂಡು ಬೋರ್ಡ್ ಮೇಲೆ ನೇಮ್ ಬಡಿಸ್ಕೊಂಡಿದ್ದೀರಲ್ಲ ನಿಮ್ಗಳು, ಹಂಗೆ ಅಂದ್ಕೊಂಡು ನಿಮ್ಗೆ ಒಬ್ಬರು ಲೀಡರ್ ಬೇರೆ ಬೇಕಾ ನೇಮ್ ಬರೆಯೋಕ್ಕೆ ಅಂದ್ಕೊಂಡು ಬೈಕೊಂಡು ಎಲ್ಲರಪ್ಪ ಯಾರು ಹೆಸರು ಬರ್ದಿದ್ದೀರಾ ಅಂತ ಹೇಳಿದ್ರು. ಅವಾಗ ನವೀನ ನಿಮ್ಮ ಕ್ಲಾಸಲ್ಲಿ ಇಬ್ಬರು ಇದ್ದರು, MG ನವೀನ್ ಒಬ್ಬ, ನಾನೊಬ್ಬ ನವೀನ್. MG ನವೀನ ಪಾಪ ಹೆವಿ ಅಮಾಯಕ. ಫಸ್ಟ್ ಪೇಜಾಗಿ ಕುರುವಾಡಿದ್ದ ಅವನು. ಫುಲ್ ಅವ್ನು ಸ್ವಲ್ಪ ಫಸ್ಟ್ ಪೇಜಾಗಿ ಕೂರಿಸಿದ್ರು. ಅವಾಗ ನಮ್ಮ ಪೇಜಲ್ಲಿ ಇದ್ದರೆ ಮಧು ಮತ್ತು ನಾನು ಆ ಮಧು ಸುತ್ತಮುತ್ತ ಇದ್ದಾರಲ್ಲ ಎದ್ದು ನಿಂತ್ಕೊಂಬಿಟ್ರು. ನಾನು ಎದ್ದಿದ್ಕೊಳ್ಳೋ ಸ್ಟೇಜಲ್ಲಿ ಯಾವ ನವೀನು ಇಬ್ಬರಿದ್ದಾರಲ್ಲ, ಆ ನವೀನು ಫುಲ್ ಕಾನ್ಫಿಡೆನ್ಸಲ್ಲಿ ಗೊತ್ತಿದ್ದ ಅವನು. ಸೊ ಟೀಚರ್ ಬಂದು ಎದುರಿಸಿದ್ರು.
ಎಲ್ಲರಪ್ಪ ಎಲ್ಲರೂ ಅಂತ ಎಲ್ಲರೂ ಎದ್ರು. ನನ್ನ ಬೆಂಚಲ್ಲಿ ಇದ್ರು ಮಧುಗಿರಿ ಎಲ್ಲ ಮಧು ಮತ್ತು ಪಕ್ಕ ವಿಜೇಂದ್ರನ ಯಾರೋ ಒಬ್ಬ ಇನ್ನೂ ಒಂದು ಇಬ್ಬರು ಮುಗಿದಿದ್ರು. ಎಲ್ಲರೂ ಎದ್ದಿಟ್ಕೊಟ್ರು. ನಮ್ಮ ಬೆಂಚ್ ಇಡೀ ಬೆಂಚ್ ಫುಲ್ ಬರ್ತಿದ್ರು. ಸೊ ನಾನು ಎದ್ದಿಟ್ಕೋಬೇಕು ಅನ್ನೋಷ್ಟರೊಳಗೆ ಇಬ್ಬರು ಬಂದಿದ್ದಾರಲ್ಲ, ಎಲ್ರಿಗೂ ಕಾನ್ಫಿಡೆನ್ಸ್ ಅದು ನಾನೇ ಅದು ಯಾಕಂದರೆ ನಮ್ಮ ಬೆಂಚವ್ರ ಹೆಸರೆಲ್ಲ ಬರ್ತಿದ್ದಾರಲ್ವ. ಸೊ ಮಾತಾಡ್ತಿದ್ದು ನಾನೇ, ಮಾತಾಡೋದ್ರಲ್ಲೂ ಹೆವಿ ಫೇಮಸ್ ಆಗಿದ್ದು ನಾನೇ. ಸೊ ಅವ್ನು ನನಗೆ ಎಲ್ರಿಗೂ ಕಾನ್ಫಿಡೆನ್ಸ್ ಇತ್ತು. ಅವಳದು ಅದು ಅದ್ಬಿಟ್ಟಿತ್ತು ಬೋರ್ಡ್ ಕಡೆ ಸ್ತ್ರೀ ಬಿಟ್ಟು ನೇಮ್ ಮುಂದೆ MG ಅಂತ ಹಾಕ್ಬಿಟ್ರು. ನೇಮ್ ಮುಂದೆ MG ಅಂತ ಹಾಕ್ಬಿಟ್ಲು. ಅದ್ರ MG ನವೀನ್ ಅದು ಅಂತ. MG ನವೀನು ಹೆವಿ ಅವಾಯಕ. ಅವನು ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡಿದ್ದ. ಅವ್ನಿಗೆ ಹೆವಿ ಕಾನ್ಫಿಡೆನ್ಸ್ ಇತ್ತು. ಅವನಿಗೆ ನಾನೆಲ್ಲ ಅದು ಒಂದಷ್ಟು ಫುಲ್ ಕಾನ್ಫಿಡೆನ್ಸ್ ಇತ್ತು. ಅವ್ನ ಪಾರ್ಗ ಅವನೇನೋ ಮಾಡ್ತಾಯಿದ್ದ. ಅವನದೇ ಲೋಕದಲ್ಲಿ ಇದ್ದ. ಅವನು ಇದರಲ್ಲೂ ಇದ್ದಾಳೆ ಅಂತ ಹೇಳ್ತಾರೆ. ಅವನು ಯಾಕಪ್ಪ ಏನು ಅಂತ ಅವ್ನಿಗೆ ಏನು ಗೊತ್ತೇ ಇಲ್ಲ, ಸೀನೇ ಗೊತ್ತಿಲ್ಲ ಅವನಿಗೆ. ಎದರ್ಸಿ ಇದೆಲ್ಲ ಎದ್ದಿಟ್ಕೊಂಡು ಏನು ಅಂತಾರೆ ಅವಳು. ಇದೇನವ ಯಾರು ಸರಿಯಾಗಿ ಹೇಳ ನೋಡ್ರ ಯಾರಮ್ಮ ಅದು ಅಂತ ಅವಳನ್ನ ಪ್ರಶ್ನೆ ಬಿಡೋರು. ಅವಳು ಬಾಯ್ಬಿಟ್ಟು ಹೇಳೋಕ್ಕೆ ಅವಳಿಗೇನೆ ಒಂಥರ ಅನಿಸ್ತಾಯಿತ್ತು. ಅಂದರೆ MG ನವೀನ್ ಅಂತ ಕೈ ತರಿಸ್ಬಿಟ್ಲು ಆ ಕಡೆಗೆ ಹೇಳಿದ್ದು. ಎಡೆಂಗಮ್ಮ ಟೀಚರ್ ಬೇರೆ ಸುಮ್ಮನೆ ಪ್ರಶ್ನೆ ಮಾಡೋದು. ಎಡೆಂಗಮ್ಮ ಅದು ಅವಳು ಇವನು ಫಸ್ಟ್ ಬೆಂಚಲ್ಲಿ ಇದ್ದಾರೆ. ಅವ್ರ ಬೆಂಚಲ್ಲಿ ಇಲ್ಲಿಂದ ಅಲ್ಲಿವರೆಗೆ ಮಾತಾಡ್ತಿದ್ರು. ಅವ್ನು ಅಲ್ಲೊಬ್ಬನಿಗೆ ಇದ್ದಾನಲ್ಲ ಅಂತ ಅವ್ರು ಪ್ರಶ್ನೆ ಮಾಡೋದು. ಹೌದು ಸರ್, ಅವನು ತಿರ್ಕೊಂಬಿಟ್ಟು ಮಾತಾಡಿಸ್ತಾ ಇದೆ ಸರ್. ಇವರು ಇಲ್ಲಿಂದ ಇಲ್ಲಿಗೆ ಮಾತಾಡ್ತಾಯಿದ್ರು, ಸೊನ್ನೆ ಎಲ್ಲ ಮಾಡ್ಕೊಂಡು. ಓ ಆ ಥರ ಆಯಿತು ಪಾಪ ಆ ಥರ ಅಂದ್ಬಿಟ್ಟು ಬಿಡಲ್ಲ ಇಲ್ಲ ಬಿಡ ಅವಾಗ ಆ ಥರ ಅಂದ್ಬಿಟ್ಟು ಪಾಪ ಬೆಚ್ಚಲ್ಲಿ ಇದ್ದವ್ರು ಎಲ್ರಿಗೂ ಹೊಡೆದ್ರು. ಪಾಪ MG ನಮಗೆ ತೀರಾ ಮೆತ್ತಿ ಹೊಡೋದು ಪಟ್ಟ ಅಂತ ಹೊಡೆದ್ರು. ಕ್ಲಾಸರೆಲ್ಲ ಫುಲ್ ಗುಳ್ಳಾಗೋಯ್ತು ಅವತ್ತಿಂದ. ಅದು ಆ ಸೀನ್ ನೋಡಿದ್ಮೇಲೆ ನಾನು ಅವಳಿಗೆ ಅಡ್ಡ ಸಿಕ್ಬಿಟ್ಟೆ. ಯಾಕೆಂದರೆ ಸ್ವಲ್ಪ ಅಫೆಕ್ಷನ್ ಬೆಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನೇ ಅಡ್ಡ ಸಿಕ್ಕ ಕಡೆಗೆ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ಕ್ಲಾಸ್ ಹುಡುಗರೆಲ್ಲ ಅದನ್ನೇ ಹೇಳ್ಕೊಂಡು, ಅಂದರೆ ಸುಮಾರು ಜನ ಗೊತ್ತಿತ್ತು. ಅದು ಯಾರೂ ಅಡ್ಡ ಬೇಯಿಸಿಲ್ಲ ಇಳ್ಕೊಳ್ಳೋರು. ಅವ್ರಿಗೆ ರೈಟ್ ಸ್ಟೂಡೆಂಟ್ ಅಲ್ವ ಅವಳು, ನಂಬರ್ 1 ಟಾಪ್ 1 ಹೊಡ್ರು. ಸೊ ಹೀಗಾಗಿ ಅವಳು ಹೆವಿ ಆ್ಯಟಿಟ್ಯೂಡ್ ಚೆನ್ನಾಗಿ ಬೆಳೆಸ್ಕೊಂಡಿತ್ತು. ಹೀಗಾಗಿ ಯಾರು ಆಡ್ಕೊಳ್ಳೋ ಸೀನ್ಗೆ ಏನೂ ಇರಲಿಲ್ಲ. ಆದರೆ ಮಾತಾಡ್ಬೇಕಾದ್ರೆ ಹಂಡೆ ಅಂದರೆ ಅವಳ ಹೆಸರು ಬದಲು ಹಂಡೆ ಅಂತ ಕರ್ಕೊಂಡು ಮಾತಾಡ್ಕೊತಿದ್ವಿ ನಾವು. ಸೊ ಅದು ಅವಳಿಗೂ ಗೊತ್ತಿತ್ತು. ಹಂಡೆ ಅಂತ ಇಟ್ಟಿದ್ದಾರೆ ನನಗೆ ನವೀನೇ ಇಟ್ಟಿರೋದು ಅಂತ ಗೊತ್ತಿತ್ತು. ಆದರೆ ಅವಳು ಏನು ಪ್ರಶ್ನೆ ಮಾಡೋಕ್ಕಿಲ್ಲ. ಈ ಥರ ತುಂಬ ಜನ ಇದ್ದಾರೆ ಸ್ಕೂಲ್ ಡೇಸಲ್ಲಿ. ಅಂದರೆ ನಾನು ಹೆಸರಿಟ್ಟರೆ ಹೆಂಗೆ ಹೆಸರಿಡ್ತೀನಿ ಅಂದರೆ, ಹೆಸರಿಟ್ರೆ ಹೆಂಗೆ ಹೆಸರಾಗುತ್ತೆ, ಅದು ಫೇಮಸ್ ಆಗೋಗುತ್ತೆ ಅಂದರೆ ಅವ್ರ ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಮರ್ತೋಗ್ಬಿಡ್ತಾರೆ ಜನ. ಬಹುಶಃ ಅಡ್ಡ ಹೆಸರಿಟ್ಟರೆ ಅವ್ರ ಅಪ್ಪ ಅಮ್ಮ ಇಟ್ಟಿರೋ ಹೆಸರೇ ಮರ್ತೋಗ್ತಾರೆ. ಆ ರೇಂಜ್ಗೆ ಆ ಹೆಸರು ಫೇಮಸ್ ಆಗೋಗ್ತಾರೆ. ಸುಮಾರು ಜನಕ್ಕೆ ಹಂಗೆ ಆಗಿತ್ತು. ಆ್ಯಕ್ಚುಲಿ ಇನ್ನೊಬ್ಬಳು ಸ್ಕೂಲಲ್ಲಿ ಒಬ್ಬಳು ಇಟ್ಕೊಂಡು ಹುಡುಗಿದ್ಲು. ಅವ್ರಿಗೂ ಹುಡುಗಿರು ಮುಸ್ಲಿಮ್ ದೂರೇಶ ಅಂತ ನನಗೆ ಅವಳದು ಅಡ್ಡ ಹೆಸರುಗಳಿತ್ತು. ಅದು ಇಟ್ಟಿದ್ದು ನಾನು ಯಾರೇ ಕರೆದು ಅಟ್ಟಾಡ್ಸ್ಕೊಡಿ ಅವಳು ಸಿಕ್ಕಾಬಿಟ್ಟವಳೆ. ರೋಡಿಸಮ್ ಜಾಸ್ತಿ ಅವಳು. ಲಾಲ್ ಕರೆದ್ರ ಬಗ್ಗೆ ಏನೂ ಅಂತಿಲ್ಲ. ನಾನು ಕರಿತಾನೂ ಇರಲಿಲ್ಲ. ಒಂದೊಂದು ಸಾರಿ ರೇಗಿಸ್ತಾ ಇದ್ದೆ ಅಷ್ಟೇ. ಕರಿತಾ ಇರಲಿಲ್ಲ. ಯಾರು ಅವಳು ಹಿಂದೆ ಮುಂದೆ ಕರೆದು ಗೊತ್ತಾದರೂ ಸೀದಾ ಕಂಪ್ಲೇಂಟ್ ರೂಮ್ ಆಫೀಸ್ ರೂಮ್ಗೆ ಹೋಗಿ ಕಂಪ್ಲೇಂಟ್ ಹೇಳ್ಬಿಟ್ಟು ಅಲ್ಲಿ ಸಿಗತ್ತೆ ತಿಳ್ಕೊಂಡು ಗಲಾಟೆನೇ ಮಾಡಿಬಿಡ್ತಾಯಿಲ್ಲ. ಎದ್ದಿಟ್ಕೊಂಡು ಜಗಳನೇ ಮಾಡಿಬಿಡ್ತಾಯಿದ್ದೆ. ಹೊಡೆಯೋದು ಆಶ್ಚರ್ಯ ಇಲ್ಲ ಆ ರೇಂಜ್ಗೆ. ಹೆವಿ ಭಯಂಕರ ಅವಳು. ಕ್ಲಾಸ್ಗೆ ಫಸ್ಟು ನನಗೆ ಗೊತ್ತಿರೋ ಪ್ರಕಾರ ಇಡೀ ಬನ್ನೂರಿಗೆ ಫಸ್ಟು ಹಿಜಾಬ್ ಅಥವಾ ಬುರ್ಕ ಹಾಕ್ಕೊಂಡ್ಬಂದವಳು ಅವಳೆ. ಇಡೀ ಬನ್ನೂರಿಗೆ ಯಾರು ಹಿಜಾಬ್ ಹಾಕ್ಕೊಂಡು ಓಡಾಡೋದು ಜನನೇ ಇರಲಿಲ್ಲ ಅವಾಗ. ಅಂದರೆ ಸ್ಟೂಡೆಂಟ್ಸ್ಗಳು. ಅವಳೇ ಫಸ್ಟ್ ಹಿಜಾಬ್ ಹಾಕ್ಕೊಂಡ್ಬಂದಿದ್ದು. ಸ್ಕೂಲಲ್ಲೆಲ್ಲ ಪರ್ಮಿಷನ್ ತಗೊಂಡು ಅವಳಿಂದಲೇ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಊರೆಲ್ಲ ಹಾಕೊಳ್ಳೋ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಅದು ಅವಳಿದ್ದು ಅನ್ನೋದು ಪಾಸಿಟಿವ್ ಥಿಂಗ್ ಏನಪ್ಪ ಅಂದರೆ, ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ. ಅವತ್ತಲ್ಲಿ ಏನಂದರೆ ಅವಳು ಹಾಕ್ತಿದ್ದು ವೆಸ್ಟರ್ನ್ ಬಟ್ಟೆ, ಆದರೆ ಮೇಲೆ ಹಿಜಾಬ್ ಹಾಕೊಳ್ಳೋದು. ವೆಸ್ಟರ್ನ್ ಬಟ್ಟೆ ಹಾಕ್ಕೊಂಡು ಹಿಜಾಬ್ ಹಾಕೊಳ್ಳೋದು. ಮತ್ತು ಹಿಜಾಬ್ ಹಾಕ್ಕೊಂಡು ಕೂಡ ಏನೋ ಗೌರವವಾಗಿ ನಡ್ಕೊಬರ್ತಿದ್ದಿಲ್ಲ. ಚೆಲ್ಲಂಗೆ CB ಕೈ ಮಾರೋರು, ಅಂಗಡಿ ಹಿಂಗೆಲ್ಲ ಮಾತಾಡ್ಸ್ಕೊಂಡು ಹಚ್ಚಾಡ್ಕೊಂಡು ಹೂ ಹಾಕ್ಕೊಂಡು ಬರೋಳು. ಅವಳು ಹಿಜಾಬ್ ಹಾಕಿದ್ರು ಕೂಡ ಅವಳು ದೂರ ಶಾಲೆ ಅಂತ ಯಾರು ಬೇಕಾದರೂ ಕಂಡು ಹಿಡಿತಾ ಇದ್ರು. ಆ ರೇಂಜು ಇತ್ತು ಅವಳು ಆ್ಯಟಿಟ್ಯೂಡು. ಎಲ್ಲ ಕೂಗಾಡ್ಕೊಂಡು ಅವ್ರ ಜೊತೆಲ್ಲ ಮಾತಾಡ್ಕೊಂಡು ಫುಲ್ ರೋಡಲ್ಲೆಲ್ಲ ಗಲಾಟೆ ಮಾಡ್ಕೊಳ್ತಾರಲ್ಲ, ಆ ರೇಂಜ್ ಗಲಾಟೆ ಮಾಡ್ಕೊಳ್ತಾ ಇದ್ರು ಹಿಜಾಬ್ ಹಾಕೊಂಡು. ಈ ಫ್ಯಾಮಿಲಿನ ಸ್ಕಿಪ್ ಮಾಡ್ಕೊಳಕ್ಕಾದ್ರೆ ತುಂಬ ದೂರದಿಂದ ಓದಾಡ್ತಾಯಿದ್ದೀವಿ. ತುಂಬ ದೂರದಿಂದ ಫೇವ್ರೇಟ್ ಕಾರ್ ಓಡಾಡ್ತಾಯಿದ್ದೆ ಅಲ್ಲಿ. ತುಂಬ ದೂರದಿಂದ ಹೋಗೋದು ಇಲ್ಲ, ಮುಂದೆ ನಿಲ್ಲೋದು ಇಲ್ಲ. ನಾನೇ ನಿಂತ್ಕೊಳ್ತೀನಿ. ಸ್ಲೋ ಬರ್ತಾಯಿದ್ದೀನಿ, ಹೋಗ್ತಾಯಿಲ್ಲ. ಸ್ಲೋ ಬರ್ತಾಯಿದ್ದೀನಿ, ಹೋಗ್ತಾಯಿಲ್ಲ. ನಾವು ಎರಡು ಸ್ಕೂಲ್ ಡೇಸ್ ಎಲ್ಲ ಸೂಪರಾಗಿತ್ತು.
ಹೆವಿ ಸೂಪರ್ ಇತ್ತು, ಬರೀ ಸೂಪರ್ ಅಲ್ಲ. ನಂತರ ಸ್ಕೂಲ್ ಡೇಸ್ದು ಬಹುಶಃ ಎಲ್ಲರಿಗೂ ಸಿಕ್ಕಿರಲಿಕ್ಕಿಲ್ಲ. ಸ್ಕೂಲ್ ಡೇಸ್ ಸ್ವಲ್ಪ ಅದ್ಭುತವಾಗಿತ್ತು. ಕಾಲೇಜಲ್ಲಿ ತೊಂಬೈದೋದೆ. ಪ್ರೊಫೆಷನಲ್ ಲೈಫು ಅಷ್ಟೇ ಅದ್ಭುತವಾಗಿತ್ತು. ಆದರೆ ಮಧ್ಯೆ ಪ್ಯಾಚಪ್ ಆಯಿತು ಸ್ವಲ್ಪ. ಫಾರ್ಟಿ ಕಿಲೋಮೀಟರ್ ಬಿಟ್ಟಲ್ಲಿಗೆಲ್ಲ ಸ್ವಲ್ಪ ವನವಾಸ ಇತ್ತು. ಅಲ್ಲಿ ಅವಾಗ 2 ವರ್ಷ ಕಷ್ಟ ಬಿದ್ದೆ, ಕೆಲಸ ಸಿಗಲಿಲ್ಲ ಆವಾಗ. ಆದರೂ ಅವಾಗಲೂ ಡೇಟಾ ಎಂಟ್ರಿ ಆಪ್ರೇಟರ್ ಕೆಲಸ ಸಿಕ್ಕಿತ್ತು, ಹೆಂಗೋ ತೇಲ್ತಾ ಇದ್ದೆ. ಆದರೆ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇದ್ದೆ ಅವಾಗ. ಆ ಟೈಮಲ್ಲಿ ಆ್ಯಕ್ಚುಲಿ ಸಂಭವಿಸಿದ್ದು. ಸೊ ಅದಾದಮೇಲೆ ಪ್ರೊಫೆಷನಲ್ ಲೈಫು ನಮ್ಮ ಮೈಸೂರು ಚಿಕ್ಕಂದಲ್ಲೂ ಸೂಪರ್ ಸ್ಟಾರು. ಸೊ ಇನ್ನು ಕೆಲಸ ಕಳ್ಕೊಂಡ್ಮೇಲೆ ಸ್ವಲ್ಪ ಸ್ಟ್ರಗ್ಲಿಂಗ್ ಲೈಫ್ ಸ್ಟಾರ್ಟ್ ಆಯಿತು. 30 ನಮ್ಮ ಮಮ್ಮಿ ಜೊತೆ ಬ್ರೇಕಪ್ ತೊಗೊಂಡ್ಮೇಲೆ ಬಾಳು ಪಕಾಳಿದ್ದು. ನಮ್ಮ ಮಮ್ಮಿ ಜೊತೆ ಬ್ರೇಕಪ್ ಆದ್ಮೇಲಂತೂ ಹೆವಿ ಬಾಳು ಪಕಾಳು. ಇನ್ನೂ ಮಧ್ಯೆ ಚೇತರಿಸ್ಕೊಂಡಿದ್ದೆ. ನಮ್ಮ ಡ್ಯಾಡಿ ಜೊತೆ ಮಚ್ಚಿ ಹಿಡ್ಕೊಂಡು ಹೊಡೆದಾಡಿ ದುಡ್ಡೆಲ್ಲ ಇಸ್ಕೊಂಡೆಲ್ಲ. ಅವಾಗ ಸ್ವಲ್ಪ ಕ್ಲಿಕ್ ಆಗಿದೆ. ಒಂದು 6 ತಿಂಗಳು ನಮ್ಮ ಮಮ್ಮಿಯಿಂದ ಬ್ರೇಕಪ್ ಆದಮೇಲೆ ಒಂದು 6 ತಿಂಗಳು ಸ್ವಲ್ಪ ಕಷ್ಟಪಟ್ಟೆ. 6 ತಿಂಗಳು ಇಲ್ಲ ಅಂದ್ಕೊಳ್ಳಿಯಪ್ಪ. ಯಾಕಂದರೆ ಬೈಕೆಲ್ಲ ಇತ್ತಲ್ಲ, ಬೈಕ್ನ ಇದ್ವಿ, ಬೈಕ್ ಸೈಕಲೆಲ್ಲ ಆಯಿತು. ಇದ್ದಿದ್ದ ವಸ್ತುಗಳೆಲ್ಲ ಮಾಡಿಕೊಂಡು ಬಂದಿದ್ದ ದುಡ್ಡಲ್ಲಿ ಉಡಾಯಿಸ್ತಾ ಇದ್ದೆ. ಆದರೆ ಅವಾಗ ಗೊತ್ತಾಗ್ತಿರ್ಲಿಲ್ಲ, ನನಗೆ ತೊಂದರೆ ಇತ್ತು. ಆವಾಗಲೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರ್ತಿತ್ತು. ಅದು ಜೋಬಲ್ಲಿ ದುಡ್ಡಿದ್ದರಿಂದ ಬಚಾವಾಗ್ಬಿಡ್ತಾಯಿದ್ದೆ. ಹಿಂಗೆ ಅಂದರೆ ಬೈಕ್ ಇತ್ತು, ಮಾಡಿಕೊಂಡೆ, ದುಡ್ಡು ಬಂತು, ಅದನ್ನು ಖರ್ಚು ಮಾಡ್ತಾಯಿದ್ದೆ. ಊಟ ಎಲ್ಲ ಕ್ವಾಂಟಿಟಿ ಕಡಿಮೆ ಕೊಡ್ತಾಯಿದ್ರು, ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನೇ ಅಂದ್ಕೊಳ್ತಿದ್ದೆ ಇಷ್ಟೇ ಊಟ ಕೊಡ್ತಾರೆ ಅವರು ಅಂದ್ಕೊಂಡು. ಕೊಟ್ಟಿದ್ದು ಊಟನೇ ಚಿಕ್ಕ ಪರೋಟ ಕೊಟ್ಟರೆ ಹೊಟ್ಟೆ ತುಂಬ ತಿನ್ನಬೇಕಲ್ವ. ಸೊ ದುಡ್ಡು 100 ರೂಪಾಯಿ ಖರ್ಚು ಮಾಡೋದ್ರ ಬದಲು 200 ರೂಪಾಯಿ ಖರ್ಚು ಮಾಡಿಕೊಂಡು ಊಟ ಮಾಡ್ತಾಯಿದ್ದೆ ಅಷ್ಟೇ. ಆದರೆ ಇವಾಗ ನನಗೆ ಬೇಕಂತಲೇ ಟಾರ್ಗೆಟ್ ಮಾಡ್ತಾಯಿದ್ದಾರೆ, ಊಟಕ್ಕೆ ತೊಂದರೆ ಕೊಡ್ತಾಯಿದ್ದಾರೆ ಅಂತ ನನಗೆ ಇವಾಗ ಗೊತ್ತಾಯಿತು. ಆವಾಗಲೇ ಗೊತ್ತಿತ್ತು ಊಟಕ್ಕೆ ಕಡಿಮೆ ಕ್ವಾಂಟಿಟಿ ಕೊಡ್ತಾಯಿದ್ದಾರೆ, ಫುಡ್ ಇಶ್ಯೂಸ್ ಇದೆ ನನಗೆ ಅಂತ. ಆದರೆ ಅದನ್ನು ಹೆಂಗೆ ಓವರ್ಟೇಕ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಓವರ್ಕಮ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದು ಎಕ್ಸ್ಪೆಕ್ಟ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಇವಾಗ ಅದೆಲ್ಲ ಸೊ ಏನೋ ಹೇಳ್ತಾ ಅದು ಯಾರೋ ಏನೋ ಕುತ್ತಾ ಬಂದೆ. ಗೊತ್ತಿಲ್ಲ, ಹೆವಿ ಹುಡುಗರು ಕಾಣ್ತಾಯಿದ್ರೆ ಸುತ್ತಮುತ್ತ. ಅದು ನೋಟಿಸ್ ಮಾಡ್ಬೋದು ಬಹುಶಃ. ಅಲ್ಲಿಂದ ನೋಡ್ಕೊಂಡು ಬಂದೆ. ಅದು ದೂರಪ್ಸ ಯಾರೋ ಹಫ್ಸ ಅಲ್ಲ, ದೂರಪ್ಸನೇ ಗೊತ್ತಿಲ್ಲ. ಹಫ್ಸ ಕೌಸರ್ ಅಂತ. ನನಗೆ ಆ್ಯಕ್ಚುಲಿ ಸ್ಕೂಲ್ ಡೇಸಲ್ಲಿ ಎಲ್ಲರಿಗಿಂತ ನನಗೆ ಹೆವಿ ಕುತೂಹಲ ಇರೋದು ಒಂದು ಹುಡುಗಿ, ಮುಸ್ಲಿಂ ಹುಡುಗಿನ. ಅವಳ ಹೆಸರು ತಸ್ಮಿ ಅಮ್ರೀನ್ ಸೈಫ್ ಅಂತ. ಅವ್ರಿಗೆ 7th ಸ್ಟ್ಯಾಂಡರ್ಡಲ್ಲೆಲ್ಲ ಸ್ಕಿಪ್ ಮಾಡಲಿವರು. ಅಲ್ಲಿಂದ ಬದುಕು ಅವ್ರಿಗಿದು ಒಂದೇ ಒಂದು ಸಣ್ಣ ಬಿಟ್ಟು ನನಗೆ ಸಿಕ್ಕಿಲ್ಲ. ಅಂದರೆ ಹೆವಿ ಕುತೂಹಲ, ಹೆವಿ ಅಂದರೆ ಹೆವಿ ಕುತೂಹಲ. ಅಲ್ಲಿ ಸ್ಟಾರ್ಟ್ ಮಾಡೋದು ನಾನು ಫಸ್ಟ್ ಪೀಪಲ್ಗಳನ್ನ, ಅದು ಯಾರು ಫಸ್ಟ್ ಪೀಪರೇ ಅವ್ರಿಗಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅವ್ರಿಗೆ ಸಕ್ಕ ಸ್ಕಿಪ್ ಆಗೋದು. ವಿಶ್ವಾಸ ವೆರಿ ಗುಡ್ ಫ್ರೆಂಡ್ ನನಗೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಸ್ಕೂಲ್ ಡೇಸಲ್ಲಿ ಚೆನ್ನಾಗಿ ಫ್ರೆಂಡ್ ಆಗೋಗಿದ್ರು ಅವರು. ಅವರಮ್ಮನೇ ನನ್ನ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ರು. ಅವಾಗ ಅವರಮ್ಮ ಟೀಚರ್ ಆಗಿದ್ರು. ಅವರಮ್ಮ ಕ್ಲಾಸಲ್ಲಿ ನನ್ನ ಎಷ್ಟುವರೆಗೆ ಅಪ್ರಿಷಿಯೇಟ್ ಮಾಡಿದ್ರು. ಒಂದ್ಸರಿ ಯಾವುದೋ ಕ್ವಿಸ್ ಕಾಂಪಿಟೇಷನ್ ಅಲ್ಲಿ ಮಾಡ್ತಿದ್ದಾಗ ಏನೋ ಕ್ವಶನ್ ಕೇಳಿದ ಪ್ರಶ್ನೆಗೆ ಚಕ್ಕದೋದ್ರೆ ಅವ್ರಿಗೆ. ಅವಾಗ ಇವ್ನು ಡಾಕ್ಟ್ರ್ ಆಯ್ತಾನೆ ಬೇಕಿದ್ರೆ ನೀವು ನೋಡಿ ಹೀಗೆ ಹೇಳ್ತಿದ್ರು. ಬಿಡಿಸ್ಬಿಟ್ಟು ನಮಗೆ ಚೆನ್ನಾಗಿ ಹೋಗ್ಲಿಕ್ಕೆ ಮಾಡ್ತಾಯಿದ್ರು. ಅವ್ರು ಟ್ಯೂಷನ್ ಮಾಡ್ತಾಯಿದ್ರು. ಆದರೆ ಅವ್ರು ಟ್ಯೂಷನ್ ಹೋಗ್ತಿಲ್ಲ, ನೆನಪವಾಗಿ ನಾನು ಟ್ಯೂಷನ್ಗೆ ಹೋಗ್ತಿದ್ದೆ. ಸೊ ನಾನು ಮೇಬಿ 6th or 7th ಸ್ಟ್ಯಾಂಡರ್ಡ್ ಇದ್ದಾಗ ಇವಳು ತೋರಿಸ್ತಿದ್ದ ನಂಬರಿನ ಸೈಫ್ ಅವಳು ಚೆಕ್ ಅಂತ ಬಂದಿದ್ದು. ಒಂದು ಫಸ್ಟ್ ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡಿನ ಜೊತೆಲಿರಲಿಲ್ಲ. ಅದು ಸಿರಿಕಾಯಿ ಚೆಕ್ ಅಂತ. ಅದು ಏನು ಗೊತ್ತಾ, ಅದು ಅವನು ಹೇಳಿಲ್ವ ಅವಾಗಿಂದ ಹುಡುಗರು ನೋಡ್ತಾ ಇದ್ದಾರೆ ಹಂಗೆ ಹೇಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ಎಲ್ಲರದ್ದು ಫಸ್ಟು ನಾವು ಯೂಸ್ ಮಾಡ್ಕೊಂಡು ಆಮೇಲೆ ಕೊಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಸಿರಿಕಾಯಿದು. ಅಂದರೆ ಚಾಮುಂಡಿ ಬೆಟ್ಟ ನೋಡ್ಕೊ, ಸೀಬೆಕಾಯಿ ಅಂದರೆ ಚಾಮುಂಡಿ ಬೆಟ್ಟ ನೋಡ್ಕೊ, ಇಲ್ಲ ಅಂದರೆ ಫಸ್ಟ್ ನಾವೇ ಯೂಸ್ ಮಾಡ್ಬಿಟ್ಟು ಆಮೇಲೆ ನೀವು ಕೊಡ್ತೀವಿ ಎಲ್ಲರಿಗೂ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹುಡುಗಿರೋದೆಲ್ಲ ತೋರಿಸ್ತಾ ಇರೋದು. ಇವನ್ ನಮ್ಮ ಕ್ಲಾಸ್ಮೇಟ್ಗಳನ್ನು ತೋರಿಸ್ತಾ ಇರೋದು. ನೀರೌಸ ಆಳು ಮಣ್ಣೆಲ್ಲ ತೋರಿಸ್ತಾ ಇರೋದು. ಅಂತ ತಮ್ಮ ಅದು ಅವಳು ಸಿಕ್ಕಿಲ್ಲ, ಅರಸೋಡೆ ಸಿಕ್ಕಿಲ್ಲ, ವಾಕ್ ಹೋಗ್ತಾ ಇದ್ದು. ಅವ್ಳು ನೋಡ್ಕೊಂಡು ಹಿಂಗೆ ನಮ್ಮ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹಿಂಗೆ ಬಾಯ್ಬಿಟ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ಲು. ಆಮೇಲೆ ಅವಳು ಗಂಡನ ಜೊತೆಲಿದ್ದ. ಅವಳು ಗಂಡನ ಮಕ್ಕಳು ಫ್ರೆಂಡ್ ಇರಬೇಕು, ಕ್ಲಾಸ್ ಬಿಟ್ಟಿರಬೇಕು, ನಾಟ್ ಶ್ಯೂರ್. ಕೂಡ ಅದೇ ಸ್ಕೂಲಲ್ಲಿ ಹೋಗಿದ್ದು. ಆಮೇಲೆ ಚಿಕ್ಕಮ್ಮ ಕೂಡ ಅವಳ ಹೆಸರು ಹೇಳ್ತಾ ಇದ್ಲು. ಅವಳು ಯಾರೋ ಹುಡುಗಿರು ಕೂಡ ಅದೇ ಅಜ್ಜಿ ಮನೆಗೆ ಹೋಗ್ತಿದ್ನಲ್ಲ ಅವಾಗ. ಇದು 2019 ಜೈಲಿಂದ ಬಂದ 2020 ಅಜ್ಜಿ ಮನೆಗೆ ಕೂಡ ಊಟ ಮಾಡಿದ್ದಪ್ಪ. ಆವಾಗ ಚಿಕ್ಕಮ್ಮ ಎಂಕ್ವೈರಿ ಮಾಡಿದರು. ಯಾರೋ ಹುಡುಗಿರು ನಿಮ್ಮ ಬಗ್ಗೆ ಕೇಳ್ತಾ ಇದ್ರು ನಾನು. ಚಿಕ್ಕಮ್ಮ ಎಂಕ್ವೈರಿ ಮಾಡ್ತಾಯಿದ್ರು ಆ್ಯಕ್ಚುಲಿ. ಆದರೆ 2019 ಇದು ಮಾಡ್ತಿದ್ದಲ್ಲ, ನಮ್ಮ ಅಜ್ಜಿ ಮನೆಗೆ ಮತ್ತು ಚಿಕ್ಕಮ್ಮ ಅಷ್ಟೇ ಊಟ ಇಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಲ್ಲ. ಸೊ ಆವಾಗ ಊಟ ಇಸ್ಕೊಳ್ಳೋಕೆ ಬರ್ತಿದ್ದಲ್ಲ, ಆವಾಗ ಸ್ಟಾರ್ಟ್ ಆಗುತ್ತೆ ಅದು. ಅಂದರೆ ಚಿಕ್ಕಮ್ಮ ಕೇಳ್ತಾಯಿದ್ರು, ಯಾರೋ
ಮಂಗನಗುಡಿ ಸುತ್ತಮುತ್ತ ಯಾರೋ ಹುಡುಗಿರು ಕೇಳ್ತಾಯಿದ್ರು ಕೂಡ ನವೀನ್ ಯಾಕೆ ಹಂಗಾಗ್ಬಿಟ್ಟಿದ್ದಾರೆ ಆಂಟಿ, ಗಡ್ಡೆ ಎಲ್ಲ ಬಿಡಿಸ್ಕೊಟ್ಟಿದ್ದಾರೆ ಹಂಗೆ ಹಿಂಗೆ ಅಂದ್ಕೊಂಡು ಕೇಳ್ತಾಯಿದ್ರು ಅಂತ. ಆ್ಯಕ್ಚುಲಿ ನಾನು ಯಾವಾಗಲೂ ಗಡ್ಡೆ ಬಿಟ್ಕೊಂಡೆ ಓಡಾಡ್ತಿರ್ತೀನಿ. ಹೊಸದಾಗಿ ಇವಾಗ ದುಡ್ಡಿಲ್ಲ ಅಂತ ಶೇವಿಂಗ್ ಮಾಡಲ್ಲ ಅಂತೇಳಿಲ್ಲ, ಯಾವಾಗಲೂ ಗಡ್ಡೆ ಬಿಟ್ಕೊಂಡು ಓಡಾಡ್ತಿರ್ತೀನಿ. ಅದು ಅದೇನಾಗುತ್ತಿಲ್ಲ, ಅದ್ರಾಗ ಪ್ಯಾಷನ್ ಗ್ಯೂಷನ್ ಇಲ್ಲ. ಅಂದರೆ ಹಿಂಗೇ ಗಡ್ಡೆ ಟ್ರಿಮ್ ಮಾಡ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಓಡಾಡಬೇಕು, ಜನ ನೋಡೋ ಥರ ಓಡಾಡಬೇಕು, ಕಾಲರ್ ಎತ್ಕೊಂಡು, ಅದೆಲ್ಲ ನನ್ನ ಸೀನೇ ಇಲ್ಲ. ಅದೇ ಆ್ಯಕ್ಚುಲಿ ಹೆಂಗಿರ್ಬೇಕು, ಹೆಂಗೆಗೋ ಇರ್ತೀನಿ ಅಂದರೆ ಸುಮ್ಮನೆ ಎದ್ದು ಸಖತ್ ವೆರಿ ಕಾಮನ್. ಬೆಳಿಗ್ಗೆ ಎದ್ದು ಲೈಫ್ ಬಾಯ್ಸ್ ಹೋಗಿ ತೊಗೊಂಡು ಹೊಗೆ ತೊಗೊಂಡು ಸ್ನಾನ ಮಾಡಿಬಿಟ್ರೆ ಕೇಳ್ಕತ್ತ ದುಃಖ ಅನ್ಬೋದು. ಆ್ಯಕ್ಚುಲಿ ಡೈಲಿ ಸ್ನಾನ ಮಾಡ್ತಿದ್ದು ಕ್ಯಾಂಡಿಡೇಟು ಅಲ್ಲ. ಅವಾಗ ಈ ಬುದ್ಧಿ ಬಂದಮೇಲೆ ಈಗ ರೀಸೆಂಟ್ ಡೇಸಲ್ಲಿ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಹೇಳೋದು ಈಗ ಈಗ ರೀಸೆಂಟ್ ಡೇಸಲ್ಲಿ ಪ್ರೊಫೆಷನಲ್ ಲೈಫ್ ಅಂದರೆ ಮನೆಗೆ ಹೋಮ್ಲೆಸ್ ಆದಮೇಲೆ ಆ್ಯಕ್ಚುಲಿ ಜಾಸ್ತಿ ಸ್ನಾನ ಮಾಡ್ತಾಯಿದ್ದೀನಿ. ಹೋಮ್ಲೆಸ್ ಆದಮೇಲೆ ಶಬ್ದ ಸ್ಥಳ ಕೆಲಸ ಮಾಡ್ತಾಯಿದ್ದಾಗ ದಿಸಕ್ಕೆ 2 ಸರಿ ಸ್ನಾನ ಮಾಡ್ತಾಯಿದ್ದೆ. ಬೆಳಗ್ಗೆ ಒಂದು ಸರಿ, ಸಾಯಂಕಾಲ ಒಂದು ಸರಿ ಸ್ನಾನ ಮಾಡ್ತಾಯಿದ್ದೆ. ಅದಾದಮೇಲೆ ಜಾಸ್ತಿ ಸ್ನಾನ ಮಾಡ್ತಾಯಿದ್ದೆ. ಮುಂಚೆ ಡೇ ಬೈ ಡೇ ಅಥವಾ 3 ದಿವಸಕ್ಕೆ 2 ದಿವಸಕ್ಕೆ ಒಂದು ಸರಿ ಅಥವಾ 3 ದಿವಸಕ್ಕೆ ಒಂದು ಸರಿ ಸ್ನಾನ ಮಾಡ್ತಾಯಿದ್ದೆ. ಮುಂಚೆ ಮೈಸೂರು ಅಲ್ಲೆಲ್ಲ ಕೆಲಸಕ್ಕೆ ಹೋಗ್ತಿದ್ದೆಲ್ಲ ಆವಾಗ. ಸೊ ಅದು ಕತೆ ಹೇಳ್ತಾಯಿದ್ದೆ, ಮೇನ್ ಸ್ಟೋರಿ ಬಿಟ್ಬಿಟ್ಟಿದ್ದಾರೆ ಅಂತ. ಸೊ ಏನೋ ಹೇಳ್ತಾಯಿದ್ದೆ, ಅದು ಆಗಿದ್ದೋಗಲಿ. ಈಗ ಮೈಸೂರಿಗೆ ಮೈಸೂರು ಬಿಡ್ತೀನಿ ಮೇಲೆ ಅದಕ್ಕೆಲ್ಲ ಆ್ಯಕ್ಟಿವ್ ಕ್ರಿಯೇಟ್ ಮಾಡ್ತಾರೆ 100 ಅಂತ. ಒಳ್ಳೆಲ್ಲ ಅದು ಅಂದ್ಕೊಂಡು ನಾವೇನೋ ಮಾಡ್ತಾಯಿದ್ರೆ ಇನ್ನು ಚಿಕ್ಕಬ್ಬ ಅದು ಆ್ಯಕ್ಚುಲಿ ಚಿಕ್ಕಬ್ಬ ಹೇಳ್ತಿದ್ದೇನೆಂದರೆ, ಯಾರೋ ಎನ್ಕ್ವೈರಿ ಮಾಡ್ತಾಯಿದ್ರು ನಿಮ್ಮ ಬಗ್ಗೆ ಅಂದ್ಕೊಂಡು ಕೇಳ್ತಾಯಿದ್ರು. ನಾನು ಯಾವಾಗಲೂ ಹಂಗೆ ಹುಡುಗರು ಅದು ತೆಗೆಸ್ಕೊಂಡು ಹೋಗೋದು ಪ್ರಯತ್ನ ಪಟ್ಟರು. ಇಲ್ಲ ಮೊಟ್ಟ ಕವರ್ ಆಗಿದೆಯೇನೋ ಗೊತ್ತಿಲ್ಲ. ಸ್ಪೈಕ್ ಯಾವುದೇ ಕವರ್ ಆಗಿದೆ, ಅದು ತಟ್ಟೆ ಇರೋದ್ರಿಂದ ಮಾಡೋದಿಲ್ಲ. ಇಫೆಕ್ಟ್ ಹಾಕಿ ಕಲರ್ ಕರೆಕ್ಷನ್ ಎಲ್ಲ ಮಾಡಿದ್ರೆ ಮಾಡ್ಬೋದು. ಸೊ ಅದೇ ಕತೆ. ಅಂದರೆ ಗಡ್ಡೆ ಬಿಟ್ಕೊಂಡು ಓಡಾಡ್ತಿದ್ದೀನಿ ಯಾವಾಗಲೂ. ಅವಾಗ ಮೈಸೂರು ಓನವ್ರು ಕೂಡ ಬೆಳಿಗ್ಗೆ ರಗಡೋದು ಕೂಡ 2-3 ಸರಿ ಹೇಳಿದರು, ಯಾಕೋ ನೀನು ಗಡ್ಡೆ ತಗ್ಸೋ, ಯಾಕೋ ನವೀನ ಅಂತ ಹೇಳ್ತಾಯಿದ್ರು. ನಾನು ಆ ರೇಂಜ್ಗೆ ಗಡ್ಡೆ ಎಲ್ಲ ಬಿಟ್ಕೊಂಡು ಓಡಾಡ್ತಿರ್ತೀನಿ. ಇಲ್ಲ ಒಬ್ಬಿದ್ದು ಅಷ್ಟೇ ಆವಾಗಲೂ ಹೇಳುತ್ತೆ, ಯಾಕೋ ಗಡ್ಡೆ ಶೇವಿಂಗ್ ಮಾಡಿಸೋ, ಕುಡಿ ಕಟ್ ಮಾಡಿಸೋ ತೆಗೆ ಅಂತ. ಬಟ್ಟೆಗಳು ಎಂಥದ್ದು ಇಲ್ಲ, ಬಟ್ಟೆ ಯಾವುದೋ ಒಂದು ಬಟ್ಟೆ ಸಿಕ್ಕಿದ್ದ ಹಾಕ್ಕೊಂಡು ಹೋಯ್ತಾರೋ ಶಿವ ಅಂತ ಅಷ್ಟೇ. ಶೂಸು ಚಪ್ಪಲ್ ಅದು ಅಷ್ಟೇ. ಶೂಸ್ಗೆ ಹಾಕೋ ಸೀರೆ ಇಲ್ಲ, ಚಪ್ಪಲ್ಲ ಬಕ್ಕ ತಗೊಬರ್ಕೊಡ್ತಾಯಿಲ್ಲ, ಅದನ್ನೇ ಬಿಟ್ಕೊಂಡು ಹೋಯ್ತಾಯಿದ್ದೆ. ಕಿತ್ತೋದ್ಮೇಲೆ ನಮ್ಮ ಮಮ್ಮಿ ನನ್ನ ಬಿಟ್ಟಲೆ ಒಂದು ಚಪ್ಪಲ್ ಕಿತ್ತೋಗೈತೆ, ಒಂದು ಜೊತೆ ಚಪ್ಪಲ್ ತಂದ್ಕೊಡು, ನೀನು ತಂದ್ಕೊಡೋ ಗಂಟ ಒಂದು ತಗೊಳ್ಳೋ ಜೈಮಾನವೇ ಇಲ್ಲ ಒಂದು. ಹಂಗೆ ಹೇಳ್ತಾ ನಮ್ಮ ಮಮ್ಮಿ ಬೈತಿದ್ರು. ಆವಾಗ ಅವಳು ಸ್ಲಿಪ್ಪರ್ ತೊಗೊಳಕ್ಕೆ ಹೋಗಿ ಅವಳ ಜೊತೆ ನನಗೂ ಒಂದು ಸ್ಲಿಪ್ಪರ್ ತೊಗೋತಿಲ್ಲ. ಅದೇ ಸ್ಲಿಪ್ಪರ್ ಮತ್ತೆ ಅವಳು ತೊಗೊಂಡು ಬಟ್ಟೆನೇ ಹಾಕೊಂಡು ಓಡಾಡ್ತಾಯಿದ್ದೆ. ಏನು ಶಾಪಿಂಗ್ ಮಾಡೋ ಮಗನೇ ಇಲ್ಲ, ಶೋಕಿ ಮಾಡೋ ಮಗನೇ ಇಲ್ಲ ನಾನು. ಆದರೆ ಇದು ಮುಖ್ಯ ಮಾಡಬೇಕಾಗಬಹುದು ಅಂದ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ನನಗೆ 2 ಇದೆ. ಅದು ಥರ ಕಲರ್ ಅಂಗಡಿ ಹಾಕ್ಕೊಂಡಿರೋ ಸನ್ಯಾಸಿ. ಸೊ ಮಾಡ್ಬೋದು, ಮಾಡದೇ ಇದ್ರೂ ಇರ್ಬೋದು, ಅನಿವಾರ್ಯವಾಗಿ ಮಾಡ್ಬೋದು. ನನಗೆ ಇಷ್ಟ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಇದ್ರೂ ಇರ್ಬೋದು, 2 ಮಿಕ್ಸಪ್ ಆದರೂ ಆಗ್ಬೋದು, ಗೊತ್ತಿಲ್ಲ. ಈ ಕಪಿತ್ತೂಲು ಅದೆಲ್ಲಿಂದ ಗೊತ್ತಿಲ್ಲ. ಆ ಕಡೆಯಿಂದ ಬಂದು ಹಿಂಗೆ ಬಂದು ಇದ್ರ ಮೇಲೆ ಹತ್ತಿ ಕಾಲು ಧಡಕ್ಕಂತ ಸೌಂಡ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಕೈ ಕಾಲು ತೊಳ್ಕೊಂಡು ಹಂಗೆ ಬಳಸ್ಕೊಂಡು ಹೋಯ್ತಾನೆ. ಇದು ಯಾವುದೋ ಮುಂಚೆ ಒಂದು ಸರಿ ಕುತ್ಕೊಳ್ತಿದ್ದೆಲ್ಲ ಬಂದು ಇರಬೇಕು. ಅದೇ ಕಪಿತ್ತೂಲು ಅವನೇ ಮುಂಚೆ ಒಂದು ಸರಿ ಕವರ್ ಮಾಡಿದ್ರೆ ಹೋಗಿದೆ ಅವನ್ನ ಅಂತಂದು. ಆಡ್ತಿರೋ ಮಿಡ್ರಿಗುಟ್ಟು ಆಟ ನೋಡ್ರೆ ಅವನೇ ಮುಂಚೆನೇ ಕುತ್ಕೊತಿದ್ದ. ಅಲ್ಲಿ ಬಂದು 2 ಸರಿ ಕೂತಿದ್ದ 1 ವರ್ಷ. ಅದೇ ತೋರಿಸ್ಕೊಂಡು